ಆಯ್ತಾ? ಮುತ್ತುಗದ ಮರವನ್ನೇರಿದೆ, ಬೇತಾಳನನ್ನು ಹಿಡಿದೆಳೆದೆ, ಹೆಗಲೇರಿಸಿಕೊಂಡೆ, 100 ಬಾರಿ ಪ್ರಯತ್ನಿಸಿದ್ದೇನೆ. ಆದರೆ ನನ್ನ ಪ್ರಭಾವಕ್ಕೆ ಒಳಗಾದಂತ ಆತ ಇನ್ನೂ ಪಡಳ ಕೊಡುವುದಿಲ್ಲ ಅಂತ ಸ್ಥಳಾಂತರವನ್ನು ಹೊಂದಿದ. ಹಾಗಾದ್ರೆ ಇನ್ನು ಯಜ್ಞ ಕರ್ಮವನ್ನು ನಾವು ಈಗಾಗಲೇ ನಾನು ತೊಡಗಿದ್ದೇನೆ, ಅದು ಪೂರ್ಣ ಮಾಡುವ ಮೊದಲು ನೀನು ಅದರಲ್ಲಿ ಉಪಸ್ಥಿತರಿರಬೇಕು. ಹೌದು, ಹೇಗೂ ಆ ಹೆಣ ತಿನ್ನುವ ಜಾತಿಯನ್ನೆಲ್ಲ ಮುಟ್ಟಿ ಬಂದವ. ಮೈ ಮನಸ್ಸು ಶುದ್ಧಿಯಾಗಿರಬೇಕು. ಮನಸ್ಸು ಈಗಾಗಲೇ ಶುದ್ಧಿಯಾಗಿದೆ ಬಿಡು. ಮೈಯ ಶುದ್ಧಿಗಾಗಿ ಸಮೀಪದಲ್ಲಿ ಹರಿಯುತ್ತಿರುವ ಸರಸಿಯಲ್ಲಿ ಸ್ನಾನ ಮಾಡಿ ಬಾ ಆದಷ್ಟು ಬೇಗ. ಅಪ್ಪಣೆ. ಪೂರೈಸಿ ಆಂಧ್ರಪತಿ ತಾನೈರೇ ಭೂತನಾಗಿ ಬಂದೆ. ಏನಪ್ಪಣೆ? ಕಾಣುತ್ತಿರುವಂತಹ ಈ ಕಾಳಿಕಾದೇವಿಯ ವಿಗ್ರಹದ ಮುಂಭಾಗದಲ್ಲಿ ನಾವೆಲ್ಲರೂ ತಲೆಯನ್ನು ತಗ್ಗಿಸಿ ನಮಸ್ಕರಿಸುವುದಕ್ಕೆ ಇರುವುದೇ ಹೌದಾದರೂ ಈ ಯಜ್ಞಕ್ಕೆ ಸಂಬಂಧಿಸಿದ ತಂತ್ರ ಹಾಗಲ್ಲ. ಬುಡ ಕಡಿದ ಬಾಳೆ ಹಾಗೆ ದೊಪ್ಪನೆ ಬೀಳುವುದು ಅಲ್ಲ. ಅಷ್ಟಾಂಗ ನಮಸ್ಕಾರವನ್ನು ಮಾಡಬೇಕಾದ್ದು. ನಾಡಿನ ಮಹಾರಾಜ ನೀನು ಇವತ್ತು ಅಭ್ಯಾಗತನಿದ್ದಿ, ಮೊದಲು ನಮಸ್ಕಾರ ಮಾಡಬೇಕು. ಅಲ್ಲಿಂದ ಕೆಲಸ ಪೂರ್ಣ ಆಗ್ತದೆ. ಅದು ಮಾಡಿದ್ರೆ ಆಗ್ತದೆ. ಅಲ್ಲ, ನಾನು ಕೆಲಸ ಪೂರ್ಣ ಮಾಡಲಿಕ್ಕೆ ತೊಡಗಿದೆ. ನೀವು ಹೇಳಿದಾಗೆ ನಾವು ಕೇಳಬೇಕು. ಹೌದು, ನಮ್ಮ ಜುಟ್ಟು ನಿಮ್ಮ ಕೈಯಲ್ಲಿದೆ. ಇಲ್ಲಿ ಪರಿಸ್ಥಿತಿ ಹಾಗುಂಟು. ನೀವು ಸೂಚನೆ ಕೊಡುವವರು, ನಾವು ಮಾಡಿ ಮುಗಿಸುವವರು. ಬೇತಾಳನನ್ನು ಹಿಡಿಯಕ್ಕೆ ಹೋದೆ, ಆತ ಸರಿದ. ಈಗ ಸಾಷ್ಟಾಂಗ ಪ್ರಣಾಮ ಇದೊಂದು ವಿಧಿ, ಇಲ್ಲಿ ನೆರವೇರಲೇಬೇಕಾದ್ದು. ಹೌದಯ್ಯ. ಆದರೆ ಒಂದಿದೆ, ನಾವು ಮಹಾರಾಜರು ಗುರುಕುಲದಲ್ಲಿ ಇದೆಲ್ಲ ಅಭ್ಯಾಸ ಮಾಡಿದವರು. ಎಷ್ಟೋ ಕಾಲ ಆಯಿತು ಸಾಷ್ಟಾಂಗ ಪ್ರಣಾಮ ಮಾಡದೆ. ಮಂತ್ರ ಏನೋ ವಿಧಿ ಏನೋ ನನಗಂತೂ ಗೊತ್ತಿಲ್ಲ. ಈವರೆಗೆ ಇನ್ನೊಬ್ಬರನ್ನು ವಂದಿಸುವಾಗ ತಲೆವಾಗಿ ಇಷ್ಟಕ್ಕೆ ಸಾಕು ಅಂತ ತಮ್ಮಂತ ಯೋಗಿವರಣ್ಯರು ಹೇಳಿದ್ದಾರೆ ಎಂಬಲಿಗೆ ಹಾಗೇ ಮಾಡಿಕೊಂಡು ಬಂದವನು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮಂತ್ರದೋಷ, ಕಾರ್ಯದೋಷ ಆದರೆ ವಿಚಿತ್ರವಾಗ್ತದೆ. ಈ ಪ್ರಪಂಚದಲ್ಲಿ ವಿಪರೀತವಾಗ್ತದೆ, ಅನಿಷ್ಟ ಸಂಭವಿಸ್ತದೆ, ಹೀಗೆಲ್ಲ ಬಲ್ಲವರ ನುಡಿ ಉಂಟು, ಇಲ್ಲವೇ? ಹೌದು. ಇಲ್ಲವಾದ್ರೆ ವೃತ್ರಾಸುರ ಇಂದ್ರನನ್ನು ಕೊಲ್ತಿದ್ದ. ಮತ್ತೆ ಮಂತ್ರದ ಉಚ್ಚಾರ ಹೆಚ್ಚು ಕಡಿಮೆ ಆಗಿ ಇಂದ್ರನೇ ಆಗುವ ಮಗನನ್ನು ಪಡೆದವ, ಅಲ್ಲವೇ? ಹಾಗಾಗಿ ಅದಾಗಬಾರದು ಎಂಬ ಕಾರಣಕ್ಕಾಗಿ ಯಾವ ಮಂತ್ರವೋ ಹೇಗೆ ಉಚ್ಚರಿಸಬೇಕು, ಹೇಗೆ ಸಾಷ್ಟಾಂಗ ಪ್ರಣಾಮ ಮಾಡಬೇಕು ನೀವು ಮಾಡಿ ತೋರಿಸ್ತೀರಿ ಅಂತ ಆದ್ರೆ ನಾನು ಮಾಡಿ ಮುಗಿಸಿಬಿಡ್ತೇನೆ. ನಾನು ಮಾಡಿ ತೋರಿಸಬೇಕು. ಹೌದು, ನಿನಗೆ ಕಲಿಯುವುದಕ್ಕಾಗಿ. ಹೌದು, ಹೇಗೆ ಅಂತ ಗೊತ್ತಿಲ್ಲ ಪಾಪ ಇಲ್ಲಿ. ಆದ್ರಿಂದ ಪ್ರದಕ್ಷಿಣೆ ಬಂದು ಆಮೇಲೆ ಉದ್ದಂಡ ನಮಸ್ಕಾರ ಮಾಡುವುದು. ಈ ನಮಸ್ಕಾರ ಮಾಡುವವರ ಕೈಗೆ ಕತ್ತಿ ಹಾಕಿ. ಅದು ಹೌದು ಅಲ್ಲ, ನಮಸ್ಕಾರ ಮಾಡುವವನ ಕತ್ತಿ ಬೇಕಾದದ್ದು ಕಡಿಯುವವನಿಗಲ್ಲ. ಹೌದೌದು, ನಾನು ಕಡಿಯುವುದಕ್ಕಿದ್ದವನಲ್ಲ, ನಮಸ್ಕರಿಸಲಿಕ್ಕೆ. ಹೌದು, ನೀನು ಹಾಗಲ್ಲ, ಭೂಭುಜ. ಹಾಗಾದ್ರೆ ನಿನ್ನ ಕೈಯಲ್ಲೇ ಇರಲಿ. ಸರಿಯಾಗಿ ನೋಡಿಕೋ. ಜಯ ಕಾಳಿಕಾಂಬೆ ಜಯ ಸುರವಂದ್ಯೆ ಗಿರಿಜಾತೆ ಜಯ ಜನಾರ್ಧನಿ ದುರ್ಗೆ ಚಾಮುಂಡಿ ಪರಮಶಿವೆ ಜಯ ಸರ್ವಮಂಗಲಾರ್ಪಣೆ ಶಾಂಭವಿ ಪಾಲಲೋಚನೆಯೇ ಶರಣು ಶರಣು ಶರಣು. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ 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 ಪಾಹಿ ಪಾಹಿ. ಧರಣಿಪತಿ ಖಳ ಮುನಿಯ ಶಿರವರಿದವನ ಮುಗಿದಿದೆ ನೀ ಧರೆಗತಿ ಸುಖ ಸಮೃದ್ಧಿಯೊಳೊದಗಿತು ನೆರೆ ಸಂತೋಷಿಪೆ ವರವನು ಬೇಡೈ. ಪದತಲದಲ್ಲಿ ಮಣಿದು ನಿಂತಿರುವಂತಹ ಭಕ್ತಾಗ್ರಣಿಯೇ ಮಾಮಾಯಿ ಶುಭವಾಗಲಿ. ಎದ್ದೇಳು ಕಂದ, ಎದ್ದೇಳು. ಧರ್ಮ ಬಾಹಿರನಾಗಿ ಲೋಕ ಕಂಟಕರಾಗಿ ಮೆರೆಯುತ್ತಿರುವಂತ ಕಳ ಮುನಿಯನ್ನ ಕೊಂದು ಲೋಕಕ್ಕೆ ಶಾಂತಿಯನ್ನ ತಂದೆ. ನಿನ್ನ ಭಕ್ತಿ ಭಾವಗಳಿಗೆ ಶಕ್ತಿ ಸಾಹಸಕ್ಕೆ ಒಲಿದು ನಲಿದು ದರ್ಶನವನ್ನ ನೀಡಿದ್ದೇನೆ. ಬೇಕಾದಂತ ವರವನ್ನ ಕೇಳು, ಅನುಗ್ರಹಿಸಬೇಕಂದ. ಒಲಿದೆಯಾ ಮಾತೆ?
ಜಯ ಜನನಿ ಮಹಾಮಾಯೆ ಜಯದೋರಿದೆಯ ತಾಯೇ ಬಯಕೆಗಳಿಲ್ಲವು ನೋಡಿದೆ ತವ ಪದ ಜಯಿಸಿದೆ ಭವಮಯವನು ನಾನಿಂದು. ಆಹಾ, ಒಲಿದೆಯ ತಾಯಿ? ಹೌದು ಕಂದ. ನೀನು ರಕ್ತ ಪಿಪಾಸು ಅಂತ ತಿಳಿದದ್ದು ನಾನು. 99 ಮಂದಿ ರಾಜಕುಮಾರರ ತಲೆಯನ್ನು ಕತ್ತರಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಹಮಣಿಸುತ್ತಿರುವಂತಹ ಕಪಟ ಕಾಪಾಲಿಕನ ಶಿರಚ್ಛೇದನ ಮಾಡಿದಾಗ ಶಿಲೆಯಿಂದ ಒಡೆದು ಮೈದೋರಿದೆ. ಬೇಕಾದ ವರಗಳನ್ನು ಕೊಡುತ್ತೇನೆ ಎಂದು ಹೇಳ್ತಾ ಇದ್ದೆ. ಹೌದು, ಬೇಕು ಎಂಬುದಕ್ಕೆ ಕೊನೆ ಮೊದಲಿಲ್ಲದ ಪ್ರಪಂಚವಿದು. ವಿಕ್ರಮಾರ್ಕನ ಜೀವನದಲ್ಲಿ ಇನ್ನೇನು ಬೇಕು? ನದಿಯೊಂದು ಸಮುದ್ರವನ್ನು ಸೇರಿದ ಹಾಗೆ ನಿನ್ನ ಪದತರದ ಸಂದರ್ಶನ ನನಗಾಗಿದೆ. ಚರ್ಮ ಚಕ್ಷುಗಳಿಂದ ಭವ್ಯ ರೂಪವನ್ನ ಕಂಡ ಮೇಲೆ ಈ ಪ್ರಪಂಚದಲ್ಲಿ ಬದುಕುವಂತಹ ಆಸೆ ವಿಕ್ರಮನಿಗಿದೆಯೇ? ಇದ್ದರೂ ಏನಾದರೂ ಕೇಳಿಕೊಂಡಿದೆಯೇ? ಕೇಳದೇ ಇದ್ರೆ ಅದು ಔಧತ್ಯ ಅಂತ ಆಗ್ತದೆ. ಮಾತೆಯಾಗಿರುವಂತಹ ನೀನು ಅನುಗ್ರಹಿಸ್ತೀ ಅಂತ ಆದ್ರೆ ಅದು ಮಾತ್ರ ವಾತ್ಸಲ್ಯ. ಹೊಟ್ಟೆ ತುಂಬ ಊಟ ಮಾಡಿ ಮಲಗಿರುವಂತಹ ಮಗುವೊಂದು, ಆ ಮಗುವಿಗಾಗಿ ಇಟ್ಟಿರುವಂತಹ ಸಿಹಿ ತಿಂಡಿಯನ್ನ ಆ ತಾಯಿ ಮಗುವಿಗೆ ಹೊಟ್ಟೆ ತುಂಬಿದೆ ಎಂದು ಗೊತ್ತಿದ್ರೂ ತಟ್ಟಿ ಎಬ್ಬಿಸಿ ಕೊಡ್ತಾಳೆ. ಯಾಕೆ? ಅದು ಮಾತ್ರ ವಾತ್ಸಲ್ಯ. ಈ ವಿಕ್ರಮಾರ್ಕನಿಗೆ ಜೀವನದಲ್ಲಿ ಹೊಟ್ಟೆ ತುಂಬಿದೆ. ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಮಹಾಕಾಲ ಅವನ ವರಪ್ರಸಾದದಿಂದ ಸಂಪದ್ಭರಿತವಾದಂತಹ ಉಜ್ಜಯಿನಿ ಆಳ್ತಾ ಇದ್ದೇನೆ. ಸಾಮಾನ್ಯವಲ್ಲ, ಸಾಂಸಾರಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ನೈತಿಕವಾಗಿ ಎಲ್ಲದರಲ್ಲಿಯೂ ಮೇರುಗಿರಿಯನ್ನ ಏರಿರುವಂತಹ ಒಬ್ಬ ವಿಕ್ರಮಾರ್ಕ ಕೇಳುತ್ತಾನೆ ಅಂತಾದರೆ ಬಡಪಾಯಿಗಳ ಪಾಡೇನು. ಆದರೆ ಅನುಗ್ರಹಕಾರಗಳಾಗಿರುವಂತಹ ನೀನು ನನ್ನ ಜೀವನಕ್ಕೆ ಒಗ್ಗುವ ವಿಷಯ ಏನಾದರೂ ಇದ್ದರೆ ಅದನ್ನೇ ಇಂದೆಯ ಪಾಲಿಸು. ಸಂತೋಷವಾಯಿತು ಮಗನೇ, ಮೆಚ್ಚಿದೆ ನಿನ್ನ ಗುಣಗಳನ್ನು, ನಗರಂಗೆಣೆಯಾಗಿ ಭೂಮಿಯನುರೆ ಸೊಗದಿ ಸಾಸಿರ ವರುಷ ಬಾಳು, ಭೂಮಿಯನು ಸಾಸಿರ ವರುಷ ಬಾಳೆಂದರಸಿ ಮಾತೆ ಹರಸು ತಂದು ಹರುಷದಲ್ಲಿ ನೃಪತಿ. ಮಗು, ಮಹಾತಾಯಿ, ನಿನ್ನ ಈ ನುಡಿಯನ್ನ ಕೇಳಿ ಸಂತೋಷವಾಯಿತು. ಮೆಚ್ಚಿದೆ ಮಗನೇ, ಮೆಚ್ಚಿದೆ. ಮಾಡುವಂತಹ ಕಾರ್ಯದ ತನ್ಮೂಲಕವಾಗಿ ಒಲಿದಿರುವಂತಹ ನನ್ನಲ್ಲಿ ಈ ಸಂದರ್ಭ ನಿನ್ನ ಸದ್ಗುಣಗಳಿಂದ ನನ್ನ ಮನವನ್ನೇ ಗೆದ್ದಂತಹ ವ್ಯಕ್ತಿ ನೀನು. ನೀನಾಗಿ ಏನನ್ನ ಕೇಳದೆ ಹೋದ್ರು ನಿನಗೆ ವರವನ್ನ ಅನುಗ್ರಹಿಸಬೇಕಾದ್ದು ಲೋಕಮಾತೆಯಾಗಿ ನನಗೆ ಕರ್ತವ್ಯ ಎನ್ನುವುದನ್ನ ತಿಳಿದಿದ್ದೇನೆ. ಏನಮ್ಮ ನಿನಗೆ ನೀಡುವಂತಹ ವಿಶೇಷವಾದಂತಹ ವರ ಏನು? ಮಗು, 1000 ವರುಷ ಸಿಂಹಾಸನವನ್ನ ಏರಿ ಇಂದ್ರನಂತೆ ರಾಜ್ಯಭಾರವನ್ನ ಮಾಡು ನೀನು. ಅಮ್ಮ, ಮನುಷ್ಯನಿಗೆ 100 ವರ್ಷ ಆಯುಷ್ ಕಲಿಯುಗದಲ್ಲಿ. ಹೌದು, 50 ವರ್ಷ ನಿದ್ದೆ ಮಾಡಿಯೇ ಕಾಲ ಕಳೀತಾನೆ. ಬುಡಿದ 50ರಲ್ಲಿ ಬಾಲ್ಯ ಕೌಮಾರದಲ್ಲಿ 30. ಹಾಗಾದ್ರೆ ನಿಜವಾದ ಮನುಷ್ಯನ ಆಯುಷ್ ಎಷ್ಟು? 20 ವರ್ಷ. 20 ವರ್ಷಗಳ ಕಾಲ ಬದುಕಲಿಕ್ಕಾಗಿ ಬಹಳ ಹೋರಾಟ ಮಾಡುತ್ತಾನೆ. ಕ್ಲಿಷ್ಟವಾದ ಈ ಪ್ರಪಂಚದಲ್ಲಿ ಬದುಕು ಸಂಕಟಪೂರಿತವಾದಾಗ, ದುರ್ಘಟನೆಗಳು ಎದುರಾದಾಗ, ನಿಭಾಯಿಸಲಿಕ್ಕೆ ಸಾಧ್ಯವಿಲ್ಲದಿದ್ದಾಗ ವಿಕ್ರಮನಂತವ ಹೇಗೆ ಬದುಕುತ್ತಾನೆ? ಸಾಧ್ಯ ಇದೆ ಮಗು, ಹೇಗೆ? ನನ್ನ ಅನುಗ್ರಹದಿಂದ ಅದು ನಿನಗೆ ಸಾಧ್ಯ. ಅಷ್ಟೇ ಅಲ್ಲ, ಈಗ ನಿನಗೆ ಈ ಚಂದ್ರಾಯುಧವನ್ನು ಅನುಗ್ರಹಿಸ್ತೇನೆ. ಇದು ನಿನ್ನ ಕೈಯಲ್ಲಿರುವ ತನಕ ಲೋಕದಲ್ಲಿ ನೀನು ಅಜೇಯನಾಗುವೆ. ನಿನಗೂ ಲೋಕಕ್ಕೂ ಮಂಗಲವಾಗಲಿ, ಮಂಗಲವಾಗಲಿ. ಜಗದಿಪತಿ ನಡೆದಂದು, ಜಗದಿಪತಿ ನಡೆದಂದು ನಡೆದಿಯ ಬಗೆಯ ಸಚಿವನೊಳರುವಿ ಹರುಷದೊಳು ತಾನಿರಲಾದ್ರಪತಿ ದಿನಗಳುರುಳಲು. ಮಹಾಮಾಯಿಯಿಂದ ಅನುಗ್ರಹೀತನಾದವನು, ಚಂದ್ರಾಯುಧವನ್ನು ಧರಿಸಿದವನು, ಆಸ್ಥಾನ ಪ್ರವೇಶ ಮಾಡಿ ಮಂತ್ರಿ ಭಟ್ಟಿಯಲ್ಲಿ ತಿಳಿಸಿದಾಗ ಚಾಣಾಕ್ಷನಾಗಿರುವಂತಹ ಅವನು ಮಾತಿನ ಜಾಡನ್ನು ಹಿಡಿದು ವರವನ್ನು ಇಮ್ಮಡಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳಿದ. ಹೇಗೆ 1000 ವರ್ಷಗಳ ಕಾಲ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡು ಎಂಬಲ್ಲಿಗೆ 6 ತಿಂಗಳು ಮಾತ್ರ ಸಿಂಹಾಸನ ಏರುವುದು,
ಆಮೇಲೆ 6 ತಿಂಗಳುಗಳ ಕಾಲ ತಿರುಗಾಟ ಮಾಡುವನು. 1 ವರ್ಷಕ್ಕೆ 6 ತಿಂಗಳು ಉಳಿದರೆ ಅಮ್ಮ ಹೇಳಿದ 1,000 ಆಗುವಾಗ ನನಗೆ 2,000 ಆಗುವುದಿಲ್ವ? ಹಾಗೆ ಬುದ್ಧಿವಂತನಾಗಿರುವಂಥ ಅವನ ನಿರ್ದೇಶನದಂತೆ ಚಂದ್ರಾಯುಧವನ್ನು ಧರಿಸಿ ಭರತಖಂಡದ ಉದ್ದಗಲವನ್ನು ಪ್ರವೇಶ ಮಾಡಿ ಮಲೆತರಾಯರ ಏದೇ ಮೆಟ್ಟಿ ಕಪ್ಪ ಕಾಣಿಕೆಗಳನ್ನು ತಂದು ಭಂಡಾರದಲ್ಲಿ ತುಂಬಿಸಿದ್ದೇನೆ. ಇದಕ್ಕೆಲ್ಲ ಕಾರಣ ಮಹಾಶಕ್ತಿಯ ಅನುಗ್ರಹ. ಅವಳನ್ನೇ ಅರ್ಚಿಸಬೇಕೆಂದೇ ನವರಾತ್ರಿ ಉತ್ಸವವನ್ನು ಆಚರಿಸಬೇಕೆಂದು ಡಂಗುರ ವಹಿಸಿದ್ದೇನೆ. 9 ದಿನಗಳ ಪರ್ಯಂತರ ಸಾಂಗವಾಗಿ ನೆರವೇರುವಂತಹ ವಿವಿಧ ವಿನೋದಾವಳಿಗಳಿಂದ ಕೂಡಿದಂತಹ ಆಶ್ವೀಜ ಶುದ್ಧ ಪಾಡ್ಯದಿಂದ ಪ್ರಾರಂಭವಾಗಿ ದಶಮಿಯವರೆಗಿನ ಈ ಉತ್ಸವವನ್ನು ಹಾಗೆ ಆಚರಿಸಬೇಕೆಂದು ನಿಯಮವನ್ನು ಹೇರಿದ್ದೇನೆ. ಇಷ್ಟು ವರ್ಷದ ಹಾಗಲ್ಲ, ವಿವಿಧ ವಿನೋದಾವಳಿಗಳಲ್ಲ, ಕಣ್ಣಿಗೆ ಮನಸ್ಸಿಗೆ ಅಲ್ಲ ಮುದವಾಗುವುದು, ಮಿದುಳಿಗೂ ಕೆಲಸ ಕೊಡಬೇಕು ಅಂತ ಈಗ ಪ್ರಶ್ನೆ ಇಟ್ಟಿದ್ದೇನೆ. ಗ್ರಹಗಳ ಚಲನೆಯಿಂದ ಭೂಲೋಕದಲ್ಲಿರುವಂಥ ಮನುಷ್ಯರ ಜೀವನದ ಮೇಲೆ ಪರಿಣಾಮ ಉಂಟಾಗ್ತದೆ, ಕಷ್ಟ ಸುಖಗಳಾಗುತ್ತವೆ ಎಂಬುದನ್ನು ಬಲ್ಲವರ ನುಡಿ, ಅದು ಜ್ಯೋತಿಷ್ಯ ಶಾಸ್ತ್ರ. ಕಾರಣವಾಗಿ ಎಂತೆಂತಹ ಗ್ರಹರು ಎಂತೆಂಥ ಪ್ರಭಾವಶಾಲಿಗಳು ಯಾವ ಸ್ಥಾನದಲ್ಲಿದ್ದರೆ ಯಾವ ಕಷ್ಟ ಕೊಡ್ತಾರೆ, ಹೇಗೆ ಅನುಗ್ರಹಕಾರಕರು ಎಂಬ ಪ್ರಶ್ನೆಯನ್ನು ನಮ್ಮ ವಿದ್ವಾಂಸರಲ್ಲಿ ನಾನು ಕೇಳಿದಾಗ ಒಬ್ಬೊಬ್ಬರೇ ಒಂದು ಉತ್ತರಿಸಿದರು, ಸಮಾಧಾನ ಪಡಿಸಿದರು. ರವಿ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ರಾಹು, ಕೇತು ಎಂಬಂತಹ ಅಷ್ಟಮ ಗ್ರಹಗಳ ಕುರಿತಾಗಿ ತಮ್ಮದ್ದಾಗಿರುವಂತಹ ಅಭಿಪ್ರಾಯವನ್ನು ಮಂಡಿಸಿದರು. ಪ್ರಶ್ನೆ ಕೇಳಿದಾಗ ಉತ್ತರಿಸಿದರು. ಉಡುಗೊರೆಯನ್ನು ಪಡೆದುಕೊಂಡು ತಮ್ಮ ಆಸನವನ್ನು ಸ್ವೀಕರಿಸಿದರು. ಒಂದು ತಪ್ಪಿ ಹೋಯ್ತಲ್ಲ, ಅವನೇ ಹೆಸರು ಹೇಳಬಾರದು, ಶುಕ್ರವಾರದ ನಂತರದ ಅವನ ಕುರಿತು ಹೇಳಬೇಕಾದಂತಹ ವಿದ್ವಾಂಸರು ವೇದಿಕೆಗೆ ಯಾಕೆ ಬರಲಿಲ್ಲ ನೋಡು. ನಮ್ಮ ಪುರೋಹಿತರು ತಾವು 1000 ಸಂಖ್ಯೆಯ ಸಜ್ಜನರು ಇಂತಹ ಸಮಾರಂಭವನ್ನು ಕಾಣುವುದಕ್ಕೋ ನಮ್ಮಿಂದ ಬರುವಂತಹ ಮಾತುಗಳನ್ನು ಕೇಳುವುದಕ್ಕೋ ಸಿದ್ಧರಾಗಿದ್ದ ಈ ಕಾಲ ಶನಿಯ ಬಗ್ಗೆ ಹೇಳ್ತೇನೆ ಅಂತ ನಾನು ಮೊದಲೇ ಒಪ್ಪಿಕೊಂಡದ್ದಲ್ಲವೇ? ಆದ್ದರಿಂದ ಅವನ ಮಹಾತ್ಮೆ ಏನು ಎನ್ನುವುದನ್ನು ಸಾರ್ವಜನಿಕರ ಮುಂದೆ ನಿನ್ನಲ್ಲಿ ನಾನು ಹೇಳಿಕೊಳ್ಳಬೇಕಾಗಿದೆ. ನಾನು ಕೇಳಬೇಕು. ಅಯ್ಯ, ಧರಣಿ ಬಲಾಲಿಸು ಪರಿಕಿಸೆ ಜಾತಕ ಪರಿತೆನು ಗ್ರಹ ಗತಿಯ ಧರಣಿ ದ್ವಾದಶ ಭರದಿ ಸೇರು ಮನೆಯ ಬರುವನೆಂದ ಈಡಿದೇನು. ಭೂಪಾಲ, ವಿದ್ವಾಂಸರೇ, ಉಳಿದ ಗ್ರಹಗಳ ಹಾಗೆ ಶನಿ ಅಂತ ತಿಳಿದುಕೊಳ್ಳಬೇಡ. ಇವನಲ್ಲಿ ವಿಶೇಷವಾದಂತಹ ಯೋಗ್ಯತೆ ಇದೆ ಎನ್ನುವುದನ್ನು ನಾವು ಮೊದಲು ಮನಗಾಣಬೇಕಾಗಿದೆ. ಭೀತಿಕಾರಕನಾದಂತಹ ಆ ಶನಿ ಅವನ ಹುಟ್ಟಿನಿಂದ ಮೊದಲುಗೊಂಡು ಅವನು ನಡೆಸಿದಂತಹ ಅಘಟಿತ ಘಟನೆಗಳನ್ನೆಲ್ಲ ಎಣಿಸಿದ್ರೆ ಯಾರೂ ಆಶ್ಚರ್ಯ ಪಡಲೇಬೇಕು. ಓಹೋ, ಸೂರ್ಯದೇವನಿಗೆ ಛಾಯಾದೇವಿಯಲ್ಲಿ ಜನಿಸಿದವನು ಅವನು. ಹುಟ್ಟಿದ ಮರುಕ್ಷಣದಲ್ಲಿ ಅಪ್ಪನನ್ನು ನೆಟ್ಟ ದೃಷ್ಟಿಯಿಂದ ನೋಡಿದ. ಆತನಿಗೆ ಕುಷ್ಠರೋಗ ಪ್ರಾರಂಭ ಆಗಿ ಹೋಯಿತು. ಸೂರ್ಯನಿಗೆ? ಹೌದೌದು. ಅವನ ಸಾರಥಿಯಾದಂತ ಅರುಣನನ್ನು ದಿಟ್ಟಿಸಿದ. ಅವನು ಕೆಳವನೇ ಆಗಿಬಿಟ್ಟ. ಅವನ ಅಶ್ವಗಳನ್ನು ನೋಡಿದ, ಅವುಗಳು ಕುರುಡೇ ಆಗಿ ಹೋದವು. ಇಷ್ಟು ಅವ ಹುಟ್ಟಿದ ಕೆಲವೇ ಕ್ಷಣದಲ್ಲಿ ನಡೆದು ಹೋದ ಘಟನೆ. ಆಮೇಲೆ ಅವನ ಸಾಹಸ ಸಾಮಾನ್ಯವಾದುದಲ್ಲ. ನೇರವಾಗಿ ಕೈಲಾಸವನ್ನು ಸೇರಿ ಶಿವನನ್ನೇ ಕಾಡಿದ. 3 ಲೋಕವನ್ನು ಪಾಲಿಸುವ ದೇವ ಶಿವ ಬಿದಿರ ಮೇಳೆಯಲ್ಲಿ ಇರುವೆಯಾಗಿ ಅರೆದಿನ ಅಡಗಿ ಕುಳಿತಿದ್ದ. ಈ ಶನಿಗೆ ಹೆದರಿ. ಆಮೇಲೆ ಗುರುಗಳೆಂದೇ ಪ್ರಖ್ಯಾತರಾದವರು ಬಹಳ ಜನ ಇದ್ದಾರೆ. ನಿಜವಾದ ಗುರುಗಳಿಬ್ಬರು, ದೇವಗುರುಗಳಾದಂತಹ ಬೃಹಸ್ಪತಿಗಳು, ದಾನವ ಗುರುಗಳಾದಂತಹ ಶುಕ್ರರು. ಅಂತವರಲ್ಲಿ ಆ ಬೃಹಸ್ಪತಿಗಳನ್ನೇ ಕಾಡಿದ, ಅವರಿಗೆ ಪ್ರಾಣಭೀತಿಯನ್ನೇ ಒಡ್ಡಿದ. ಆಮೇಲೆ ಸೂರ್ಯವಂಶದಲ್ಲಿ ಖ್ಯಾತನಾದಂತಹ ದಶರಥ, ಅವನನ್ನೊಮ್ಮೆ ಕೆಣಕುವ ಸಂದರ್ಭ ಬಂತು. ರೋಹಿಣಿ ಶಕಟವನ್ನು ಆತ ಸೇರಿದ ಕಾರಣ ಅಯೋಧ್ಯೆಯ ಪರಿಸರದಲ್ಲಿ ಬರಗಾಲ ಬಂತೆಂದು ನೇರವಾಗಿ ಎದುರಿಸುವುದಕ್ಕೆ ಹೋದ ದಶರಥ ಸೋತು ಬಿಟ್ಟ. ನೀನೇ ದೊಡ್ಡವನಯ್ಯ ಅಂತ ಹೇಳಿದ. ಶನೈಶ್ಚರನಾದ ಅವನು ಶನೀಶ್ವರ ಅಂತ ಈಶ್ವರನಿಂದ ಬಿರುದು ಪಡೆದು ಬಿಟ್ಟ. ಆಮೇಲೆ ಇನ್ನೂ ಅವನ ಸಾಹಸದ ಬಗ್ಗೆ ಹೇಳುವುದಿದ್ರೆ ಸಾಮಾನ್ಯ ಅಲ್ಲ. ಅವನನ್ನು ಯಾರು ಆರ್ತರಾಗಿ ಪ್ರಾರ್ಥಿಸ್ತಾರೆ, ನಂಬುತ್ತಾರೆ, ಅಂತವರಿಗೆ ಮುದವನ್ನು ಕೊಡ್ತಾನೆ. ಅವನನ್ನು ಯಾರು ವಿರೋಧಿಸ್ತಾರೆ ಅಂತವರಿಗೆ ಮಾತ್ರ ಕಠಿಣವಾದ ಶಿಕ್ಷೆಯನ್ನು ಕೊಡ್ತಾನೆ. ಜನ್ಮಾತು ದ್ವಾದಶದಲ್ಲಿ ಅವನೇನಾದರೂ ಬಂದ ಅಂತ ಆದ್ರೆ ಅವನಿಗೆ ಶನಿ ಹಿಡಿದದ್ದು ಅಂತ ಅರ್ಥ. ಹಾಗೆಂತ ಯಾರನ್ನು ಅವನು ಕೊಂದದ್ದಿಲ್ಲ, ಕೊಲ್ಲುವುದೂ ಇಲ್ಲ. ಅಂತಹ ಕೊಲೆ ಪಾತಕಿಯೂ ಅವನಲ್ಲ.
ಉಳಿದ ಗ್ರಹಗಳಿಗಿಂತ ಅವನ ಚಲನ ಸ್ವಲ್ಪ ನಿಧಾನಗತಿಯಲ್ಲಿ. ಹಾಗಾಗಿ 7 ಶನಿ ಅಂತ ಒಂದು ಮಾತುಂಟು. ಅದು ಹೇಗೆ, ಅವ ಹಿಡಿಯುವ 2.5 ವರ್ಷ ಮೊದಲೇ ಇವನಿಗೆ ಆ ಪ್ರಭಾವ ತಾಗ್ತಾ ಬರ್ತದೆ. ಅವ ಬಿಟ್ಟ ಮೇಲೂ ಮತ್ತೆ 2.5 ವರ್ಷ ಆ ಪ್ರಭಾವ ಉಳಿದಿರ್ತದೆ. ಹಾಗೆ 2.5 ಇದ್ದ 2.5 ಒಟ್ಟು 7 ಆಗುವುದು. ಹೀಗೆ ಜನ್ಮಾತು ದ್ವಾದಶದಲ್ಲಿ ಅವನು ಏನಾದ್ರೂ ಕಾಡ್ತಾನೆ ಅಂತ ಆದ್ರೆ ಏನೂ ಆದೀತು, ಸಂಪತ್ತು ನಷ್ಟವಾದೀತು, ಸಕುಟುಂಬವನ್ನು ತೊರೆಯಬೇಕಾದೀತು, ಇಂತಹ ಸಂಕಷ್ಟಗಳೆಲ್ಲ ಬರ್ತದೆ. ಹಾಗೆಂದು ಅವನನ್ನು ನಂಬಿದ್ರೆ ತಲೆಗೆ ಬೀಳುವ ಪೆಟ್ಟು ಹೆಗಲಿಗೆ ಎಂಬ ಒಂದು ಗಾದೆಯ ಮಾತಿನಂತೆ ಈ ಕಷ್ಟ ಕಾರ್ಪಣ್ಯಗಳು ಸ್ವಲ್ಪ ಕುಂಠಿತವಾಗುವ ಸಾಧ್ಯತೆ ಇದೆ. ಆದುದರಿಂದ ಶನಿ ಪ್ರಭಾವಶಾಲಿ, ಭೀತಿಕಾರಕ, ಉಗ್ರರೂಪನು, ಮಾತ್ರ ಶೀಘ್ರ ಕೋಪಿಯು, ಹಾಗೆಯೇ ಅನುಗ್ರಹಕಾರಕನು. ಆದ್ದರಿಂದ ಶನಿ ದೊಡ್ಡವ, ನಾವೆಲ್ಲ ಅವನನ್ನು ನಂಬಬೇಕು, ಅವನನ್ನು ಪೂಜಿಸಬೇಕಯ್ಯ. ಸಮುದಾಯ ಎಂದ ಮಾತನ್ನು ಕೇಳುತ್ತ ನಗುದಾರ ರಂಗ ವಿಕ್ರಮನು ವಾದ ಮಂದರನ್ನು ಹೊಗಳಬೇಡ, ಪಡೆದ ಬಿಡ ಎಂದು ಬಿಡದಿಹನು ಮೂಢ. ಸುಮ್ಮನಿರಿ. ಜ್ಯೋತಿಷ್ಯ ಶಾಸ್ತ್ರ ಕಾಲ್ಪನಿಕ ಶಾಸ್ತ್ರವಾದರೂ ಅಭ್ಯಾಸ ಮಾಡಿದವನು ನಾನು. ದ್ವಾದಶ ರಾಶಿಯಲ್ಲಿ ಪ್ರವೇಶ ಮಾಡಿದಂತಹ ಗ್ರಹವಾದಂತಹ ಶುಕ್ರವಾರದ ನಂತರದವನು ಕಾಡುತ್ತಾನೆ ಅಂದ್ರೆ ನಮ್ಮ ಮನೆಗೆ ಬಂದು ನಮ್ಮನ್ನು ಕಾಡುತ್ತಾನೆ ಅಂತ ಅರ್ಥ. ಅನುಮಾನ ಏನು? ಭಯೋತ್ಪಾದಕನಾಗಿರುವಂತಹ ಅವನು ನಮ್ಮ ಮನೆಗೆ ಬಂದು ಕಾಡುತ್ತಾನೆ ಅಂತ ಆದ್ರೆ ಅವನು ಮನೆ ಕೊಟ್ಟು ಪೂಜೆ ಮಾಡುವುದು ಅಥವಾ ಮನೆಯಿಂದ ಹೊರಗೆ ಹಾಕುವುದು. ಏನು ಹುಟ್ಟಿದಾಕ್ಷಣ ತಂದೆಗೆ ಕಷ್ಟ ಕೊಟ್ಟ. ನಂದನ ಶಬ್ದದ ಅರ್ಥವೇನು? ಆನಂದವನ್ನುಂಟು ಮಾಡುವವ ಎಂಬುದೇ ಅರ್ಥ. ಮಕ್ಕಳನ್ನ ಪಡೆಯುವುದೇ ಅದಕ್ಕೆ ಅಲ್ಲವೇ? ಈ ಅನಿಷ್ಟ ಪಿಂಡ ಹುಟ್ಟಿದ ಕಾರಣ ಅಪ್ಪನಿಗೆ ಕುಷ್ಠರೋಗ ಪ್ರಾಪ್ತಿಸಿತು. ಅದರ ಅರ್ಥ ಏನು? ಈ ಪಿಂಡವನ್ನು ಇಟ್ಟುಕೊಳ್ಳಬಾರದಿತ್ತು, ಕತ್ತು ಹಿಚಿಕೆ ಹೊರಗೆ ಬಿಸಾಡಬೇಕಿತ್ತು. ಏನು ಅರುಣನ ಕಾಲು ಹೋಯ್ತು, ಮತ್ತೆ ಕಾಕತಾಳೀಯವಾಗಿ ಹೇಳ್ತೀರಿ. ಹುಟ್ಟುವಾಗಲೇ ಅವನಿಗೆ ಕಾಲಿಲ್ಲ ಅಂದ್ರೆ ಕುದುರೆಯ ದೃಷ್ಟಿ ಮಂಜಾಯಿತೆ. ಹಾಗಾದ್ರೆ ಪ್ರಾಕೃತಿಕವಾಗಿರುವಂತಹ ಶುಭದ ಸಂಕೇತಗಳನ್ನೆಲ್ಲ ಮರೆಮಾಚುವವನು ಅಂತ ಅರ್ಥ. ಆದುದರಿಂದ ಅನಿಷ್ಟಕಾರಕ. ಏನು ದಶರಥನನ್ನು ಕಾಡಿದನು, ಮಹಾರಾಜರನ್ನೆಲ್ಲ ಕಾಡಿದ್ದಕ್ಕೆ ಬಣ್ಣ ಬಳಿದು ನಿಮ್ಮಂತಹ ಪುರೋಹಿತರು ಯಾರನ್ನಾದ್ರೂ ಮೋಸಗೊಳಿಸ್ತಾರೆ. ಇಂಥ ಗ್ರಹಚಾರ ನಿನಗುಂಟು, ಇಂತಿಷ್ಟು ಕುಂಬಳಕಾಯಿ ದಾನ ಮಾಡಬೇಕು, ಇಷ್ಟು ಎಳ್ಳಿನ ರಾಶಿಯಲ್ಲಿ ಅವನ ಪ್ರತಿಮೆಯನ್ನಿಟ್ಟು ಪೂಜೆ ಮಾಡಬೇಕು, 1 ಹಾಡವೋ 2 ಹಾಡವೋ ಎಳ್ಳೆಣ್ಣೆಯನ್ನ ಅಲ್ಲಿ ವ್ಯಯಿಸಬೇಕು. ಆಗ ನೀನು ಉದ್ಧಾರ ಆಗ್ತಿ ಅಂತ ಬಡವನ ಮನೆ ಬರಿದು ಮಾಡುವಂತಹ ಹೊಟ್ಟೆ ಪಾಕರು, ಹೊಟ್ಟೆ ಹೊರೆದುಕೊಳ್ಳುವಂತಹ ಪುರೋಹಿತರಾಗಿರುವಂತಹ ನೀವು ಅವನತ್ತೆ ಕೇರಿಸಿದ್ದೆ ಬಿಟ್ಟರೆ ನಾನಲ್ಲ. ನಾನು ಯಾರು? ಜ್ಞಾನ ವಿದ್ವಾಂಸರಿಗೆ ವಿದ್ವಾಂಸ. ಹೌದಪ್ಪ, ನಾವು ಚಂದ್ರಾಯುಧ ಧರಿಸಿದವನು, ಮಹಾಮ್ಮಾಯಿಂದ ಅನುಗ್ರಹೀತನಾದವನು, ಮಹಾಕಾಲನ ಸದ್ಭಕ್ತನು, ಉಜ್ಜಯಿನಿಯ ಧೀಶನು, ಮಯೂರಾಸನ ಮಂಡಿತನು. ನನ್ನಂತವನನ್ನು ಅವ ಕಾಡ್ತಾನ. ಅನಿಷ್ಟ, ಕೆಟ್ಟವ, ಮಂದ, ನೋಡ್ಲಿಕ್ಕೆ ಸಾಧ್ಯ ಇಲ್ಲದ ರೂಪವನ್ನು ಧರಿಸಿದಂತ ಅವನನ್ನ ನೀವು ಹೊಗಳಬೇಡಿ. ಅವನಲ್ಲ, ಅವನ ಅಪ್ಪ ಬಂದ್ರೆ ನಾನು ಉತ್ತರ ಕೊಡ್ತೇನೆ. ಮಹಾರಾಜ, ನನಗೆ ಅವನನ್ನು ದೂರಿದ್ರೆ ಕೇಳಿ ಸಹಿಸ್ಲಿಕ್ಕೆ ಆಗುವುದಿಲ್ಲ. ಸಾಮಾನ್ಯರಾದ್ರೆ ನಮ್ಮಂತ ಪುರೋಹಿತರನ್ನು ನಿಂದಿಸುವುದುಂಟು. ಮನೆಯಲ್ಲಿ ಪದಾರ್ಥಕ್ಕೇನು ಕುಂಬಳಕಾಯಿ, ಅದು ಕೊಳೆತಿದೆ, ಹಾಗಾದ್ರೆ ದನಕ್ಕಾಕು, ಅದು ತಿನ್ನುವುದಿಲ್ಲ, ಹಾಗಾದ್ರೆ ಬ್ರಾಹ್ಮಣರಿಗೆ ದಾನ ಮಾಡು ಅಂತ. ಹಾಗೆ ನೀನು ಹೇಳಲಿಕ್ಕೆ ಹೊರಟಿದ್ದಿ ಅಂದ್ರೆ ಬಹುಶಃ ಈಗಾಗಲೇ ಅವನ ದೃಷ್ಟಿ ನಿನ್ನ ಮೇಲೆ ಬಿದ್ದಿರ್ಬೇಕು. ಇಲ್ಲದಿದ್ರೆ ಇಂಥ ಮಾತು ನಿನ್ನ ಬಾಯಿಂದ ಬರ್ತಿರ್ಲಿಲ್ಲ. ಬರ್ತೇನೆ, ನಿನ್ನ ಉಡುಗೆರೆಗೂ ಬೇಡ, ಉಚಿತವೂ ಬೇಡ ನನಗೆ. ಶನಿಯು ಕೇಳುವುದು ಕ್ಷಣದೆ ಗುಡಿಸಿ ಧರೆಗಳೇ ಕೆಡು ನುಡಿ ಆಡಿದೆಯ ಬಿಡುವೆನೆ ನಾನಿನ್ನ. ಅಲ್ಲ, ಎದ್ದು
ತುಂಬಿ ತುಳುಕಾಡುತ್ತಿರುವಂತಹ ಈ ಸಭೆಯಲ್ಲಿ ಶನಿಗೆ ಧಿಕ್ಕಾರ ಎನ್ನುವುದಾಗಿ ಹೇಳ್ತಾ ಇದ್ದೀಯಲ್ಲ. ಏನು ಮಹಮ್ಮಾತೆಯ ಅನುಗ್ರಹಕ್ಕೆ ಪಾತ್ರನಾಗಿದ್ದೇನೆ ಎನ್ನುವಂತ ಅಹಂಕಾರವೇ, ಅಥವಾ ಅಂತಹ ಚಂದ್ರಾಯುಧವನ್ನೇ ಧರಿಸಿದ್ದೇನೆ ಎನ್ನುವಂತ ದುರಹಂಕಾರವೇ? ಈ ಶನಿಯ ಯೋಗ್ಯತೆಯನ್ನ ನೀನೇನು ತಿಳಿದಿದ್ದೀಯ? ಜಗಚ್ಚಕ್ಷುವಾಗಿರುವಂತಹ ಸೂರ್ಯದೇವ ಬಲ್ಲ, ಆ ಜಗದೇಶ ಬಲ್ಲ, ಆಚಾರ್ಯ ಬೃಹಸ್ಪತಿಗಳು ತಿಳಿದಿದ್ದಾರೆ. ಇಂತಹ ಯೋಗ್ಯತಾ ಸಂಪನ್ನನಾದಂತಹ ನನ್ನನ್ನು ಕಡೆಗಣಿಸಿ ಧಿಕ್ಕರಿಸಿದುದರ ಪರಿಣಾಮ ಇದೋ ನಿನ್ನನ್ನ ಅರಿಯದಾದೆ ನಿನ್ನ ಮಹಿಮೆ ಜರೆದೆ ನಿಂದು ಕ್ಷಮಿಸು ಎನ್ನನು. ಪೊರೆಯ ದೇವ ಕರುಣೆ ದೋರೆಂದರಸನು ತೀಸಲು. ಗುಡುಗು, ಸಿಡಿಲು, ಮಿಂಚು ಏಕಕಾಲದಲ್ಲಿ ನನ್ನ ಅಂಗಳವನ್ನು ಪ್ರವೇಶ ಮಾಡಿತ್ತು. ಯಾರೂ ಏನು ಅಂತ ನಿಟ್ಟಿಸುತ್ತೇನೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮ. ನಮ್ಮ ಪುರೋಹಿತರು ಹೇಳಿರುವಂತಹ ಶನೈಶ್ಚರ. ಹೌದು, ಅವನೇ ಶುಕ್ರವಾರದ ನಂತರದಮ ಬಂದು ನಿಂತಿದ್ದಾನೆ. ಕ್ರೋಧೋವಿಷ್ಟನಾಗಿದ್ದಾನೆ. ಅಂಥವನನ್ನು ಆದಷ್ಟು ಬೇಗ ಕಳಿಸಿಕೊಡಬೇಕಾದ್ದು ನನಗೆ ಕರ್ತವ್ಯ. ಸ್ವಾಮಿ, ಅರಿಯದಾದೆ ನಿನ್ನ ಮಹಿಮೆ ಜರೆದೆ ಕ್ಷಮಿಸು ಎನ್ನ. ಆಗದು ಆಗದಾಗದೆಲವೋ ನಿನ್ನ ಆಗದು ಆಗದು ಆಗದಾಗದೆಲವೋ ನಿನ್ನ ನೀಗ ಕ್ಷಮಿಸಿ ನಿನ್ನ ಪಿಡಿವೆ ನಿನ್ನ ಪಿಡಿವೆ ನಿನ್ನ ಪಿಡಿವೆ ನಿನ್ನ ಪಿಡಿವೆ ನಿನ್ನ ಬಿಡಿದು ಎಲ್ಲ ಮಹಿಮೆಗಳನ್ನು ನೋಡಿದ. ಯಾವುದೇ ಸಂದರ್ಭದಲ್ಲಿಯೂ ನಿನ್ನನ್ನು ಕ್ಷಮಿಸುವುದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ತಪ್ಪಿದಂತಾದ್ರೆ ಅವನ ಬುದ್ಧಿಯ ಬಡತನ ಎನ್ನುವುದಾಗಿ ಹೇಳಬಹುದು. ಮಯೂರಾಸನವನ್ನು ಏರಿದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ವಿಜೃಂಭಿಸುತ್ತಾ ಇರುವಂತ ವಿಕ್ರಮಾದಿತ್ಯ ತಪ್ಪಿದ್ರೆ ಅದು ಖಂಡಿತ ಶಿಕ್ಷಾರ್ಹವೇ ವಿನಃ ಕ್ಷಮಾರ್ಹ ಅಲ್ಲವೇ ಅಲ್ಲ. ಮತ್ತೆ ವಾದ ಮತ್ತೊಂದು ವಿಚಾರ ಅಂತ ಹೇಳಿದೆಯಲ್ಲ, ವಾದೇ ವಾದೇ ಜಾಯತೆ ತತ್ವಬೋಧ. ಎಂದಿಗೂ ಅದು ತತ್ವ ಭೇದಕ್ಕೆ ಅವಕಾಶ ಕೊಡಬಾರದು. ನಿನ್ನಿಂದ ಈ ದಿವಸ ಅದು ನಡೆದಿದೆ. ಅದಕ್ಕೆ ಕಾರಣ ನಿನ್ನಲ್ಲಿ ಅಡರಿರುವಂತ ಅಹಂಕಾರ. ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಅಹಂಕಾರದಿಂದ ತುಂಬಿ ತುಳುಕಾಡುತ್ತಿರುವಂತಹ ಈ ನಿನ್ನ ತಲೆ ಈ ಶನಿಯ ಪಾದಕ್ಕೆ ಏರಾಗುವಲ್ಲಿಯವರೆಗೆ ನಿನ್ನನ್ನ ಬಿಡುವವನಲ್ಲ. ನೆನಪಿಡು, ನೆನಪಿಡು, ನೆನಪಿಡು. ಏನಗೈದೆನಯ್ಯೋಂ ನಡನೆ ಹೀನನಂತೆ ನುಡಿದೆ ಏಗೆ ಭಾನುಧನುಜ ಮುಳಿದ ಮೇಲೆ ಕಾಣೆ ಪಥವನು. ಎಂತಹ ಚಾತುರ್ಯ ನಡೆದು ಹೋಯಿತು. ಪುರೋಹಿತರು ಒತ್ತಾಯದಿಂದ ಹೇಳಿದರು, ಆತನನ್ನು ಸಂಸ್ತುತಿಸಬೇಕು. ಸ್ತುತಿದವರ ಮನನ ಇಷ್ಟವನ್ನು ನೆರವೇರಿಸುವಂಥವನು ಮಹನೀಯನು ಅಂತ. ಆದರೆ ನನ್ನ ನಾಲಿಗೆ ತೊದಲಿತು ಯಾಕೆ? ಬಹುಶಃ ಅವರೇ ಹೇಳಿದ ಹಾಗೆ ಮೊದಲೇ ಅವನ ದೃಷ್ಟಿ ನನ್ನ ಮೇಲೆ ಬಿದ್ದಿರಬೇಕು. ಹೇ, ಹೀನಂತೆ ಜರೆದೆ. ನವಗ್ರಹರನ್ನು ನಾವು ಪೂಜಿಸುವುದಿಲ್ಲವೇ? ಯಜ್ಞ ಉಪಕ್ರಮಿಸುವಾಗ ಅವರಿಗೆ ಸ್ಥಾನವನ್ನು ಕಲ್ಪಿಸುವುದಿಲ್ಲವೇ? ಮನ್ನಣೆ ಕೊಡುವುದಿಲ್ಲವೇ? ಯಾಕೆ? ಧರ್ಮಶೌಢನೂ ಸತ್ಯನಿಷ್ಠನೂ ಆಗಿರುವಂತಹ ವಿಕ್ರಮಾರ್ಕ ಒಬ್ಬ ವಚನಸ್ಕಾಲಿತ್ಯವನ್ನು ಹೊಂದುತ್ತಾನೆ ಅಂತಾದರೆ ಇವನ ಪ್ರಭಾವವೇ ಇರಬೇಕು. ಏನಿದ್ದರೂ ಊರ ಹೊರಗೆ ಹೋಗುತ್ತಿರುವಂತಹ ಮಾರಿಯನ್ನು ಬಾ ಎಂದು ಮನೆಗೆ ಕರೆತಂದ ಹಾಗೆ ಅವನೇ ಬಂದನಲ್ಲ. ಒಂದು ಮನೆಯನ್ನು ಒಂದು ಕಾಗೆ ಪ್ರವೇಶ ಮಾಡಿದರೆ 6 ತಿಂಗಳ ಮನೆ ಬಿಡಬೇಕು ಅಂತ ಶಾಸ್ತ್ರ ಉಂಟು. ಕಾಕವಾಹನಾಗಿರುವಂಥ ಇವನೇ ಪ್ರವೇಶ ಮಾಡಿದ್ದಾನೆ ನನ್ನ ಅಂಗಳಕ್ಕೆ ಅಂತಂದರೆ ಎಂತಹ ಕಷ್ಟ ಬರ್ತದೋ ಏನು. ಕರುಣೆಯಿಂದ ಪ್ರಜರ ಪಡೆದವನು ನಾನು. ಒಬ್ಬ ಮಹಾರಾಜನಿಗೆ ಕಷ್ಟ ಬರ್ತದೆ ಅಂತಾದರೆ ಪ್ರಜೆಗಳು ಅದರ ಪರಿಣಾಮವನ್ನು ಅನುಭವಿಸಬೇಕಾಗ್ತದೆ. ಎಂತಹ ಕೆಲಸ ಆಗಿ ಹೋಯಿತು. ನಿಜ, ಭಯೋತ್ಪಾದಕ ನಿಜ. ಭೀತಿಯನ್ನುಂಟು ಮಾಡುವಲ್ಲಿ ಮುಂದಾಗಿದ್ದಾನೆ. ತಲೆಯನ್ನು ಕಾಲಬುಡಕ್ಕೆ ಚಾಚಬೇಕಂತೇನು ಮಿಟ್ಟಲುಗಲ್ಲು ಅಂತ ತಿಳ್ಕೊಂಡನೋ ಇವನು. ಎಲ್ಲ ಶುಕ್ರವಾರದ ನಂತರದವನೇ ನೋಡೋಣ ಈ ವಿಕ್ರಮನ ಆತ್ಮಸ್ಥೈರ್ಯ ಮೇಲೋ ಶನಿಯ
ಪ್ರಭಾವ ಮೇಲೋ ನೋಡಿಕೊಂಡೇನು. ಅನಿತರೊಳಲ್ಲಿಗೆ ಅರಬೀಜದ ಘನ ವ್ಯಾಪಾರಿಯು ನಡೆದಂದ. ಅನಿತರೊಳಲ್ಲಿಗೆ ಅರಬೀಜದ ಘನ ವ್ಯಾಪಾರಿಯು ನಡೆದಂದ. ಅಲ್ಲಾಹು ಅಕ್ಬರ್ ಮೊಹಮ್ಮದ್ ರಸೂಲ್. ಲಾ ಇಲಾಹ ಇಲ್ಲಲ್ಲಾಹ್ ಮೊಹಮ್ಮದ್ ರಸೂಲ್. ಬಾಯಿ ಮುಚ್ಚ. ನಮ್ದು ಅಲ್ಲಾಗೆ ನಾನು ಬಾಂಗ್ ಕೊಡುವಾಗ ಇದು ನಮ್ದು ನಮಾಜ್ ಮಾಡಿದಾಗೆ. ನಮಾಜ್ ಅದು ನೀ ಹೇಳಿ ಮಾಡಿದ್ದಲ್ಲ ಅದು. ಅಲ್ಲ ಮತ್ತೆ ಅಂತದ್ದು ಅದಕ್ಕೆ ಅಭ್ಯಾಸ ಆಗಿದೆ. ಅದು ಬೈತಾ ನಾನು ಬೈಯುವುದಂತದ್ದು. ಅದು ಬೈಲಿಕ್ಕೆ ಅದ್ರದ್ದು ಭಾಷೆ ನಿಮ್ಗೆ ಗೊತ್ತು, ನನಗೆ ಗೊತ್ತಿದ್ದಷ್ಟು. ನೀನು ಸುಮ್ಮನೆ ಶಾಯಿ, ನಂದು ತಲೆ ಬಿಸಿಲಿ ನಂದು ಅಂತೆ. ಅದು ಮಂಗನ ಮಾಡ್ತದೆ, ಮಧ್ಯದಲ್ಲಿ ಇದು ಉಪದ್ರ ಮಾಡ್ತದೆ. ಅರೆ ಭಗವಾನ್, ನಿಮ್ದು ಘನವಲ್ಲ, ನಂದು ಮಾಲೂಮ್ ಉಂಟು. ಯಾವ್ದೋ ಮಾಲ ನಿಮ್ಗೆ ಅದೇ ನೋಡಿ. ನೀನು ಮತ್ತೇನ ನಂದು ಮಾಲೂಮ್ ಉಂಟು ಅಂದ್ರೆ ನಾನು ಯಾರು ಗೊತ್ತುಂಟು. ಗೊತ್ತಿಲ್ಲ. ನಾನು ಮುಸಲ್ಮಾನ್ ಉಂಟು. ಅದು ಗೊತ್ತಾಯ್ತು. ಮುಸಲ್ಮಾನ್ ಬೋಲೆ ತೂಕೋ ಕ್ಯಾ ಮಾಲೂಮ್ ಹೈ? ಇಲ್ಲ ಅದು ಗೊತ್ತಿಲ್ಲ. ಅದು ಗೊತ್ತಾಗ್ಲಿಕ್ಕೆ ನೀವು ಕೈದೇನದ ಇದು ನಂದು ಒಂದು ಬೇಕು. ಇದು ರುಮಾಲ್ ಇದು ಇಲ್ಲದೆ ಹೋದ್ರೆ ನನಗೆ ಆಗುದಿಲ್ಲ. ಹೌದು, ಅಷ್ಟೊತ್ತಿಗೆಲ್ಲಾದ್ರೂ ನಮ್ದು ಒರೆಸ್ಕೊಳ್ಳುವುದು ಬಂದ್ರೆ ಇಟ್ಕೊಳ್ಳುದು. ನಮಗ ಬಣ್ಣ ಕಂಡ್ರೆ ಆಗ್ಲಿಕ್ಕಿಲ್ಲ. ಯಾವುದು ಅದೇ ಬಣ್ಣ. ನೀವು ಇಲ್ಲದೆ ಹೋದ್ದು ಎಲ್ಲ ಹೇಳ್ಬೇಡಿ. ನೀವು ನಿಮ್ಗೆ ವಿಷಯ ಗೊತ್ತಿಲ್ಲ. ಕಂಡ್ರೆ ನಿಮ್ಗೆ ಕಂಡ್ರೆ ಏನಾಗ್ಬೇಕು, ಕಾಣದೆ ಏನಾಗ್ಬೇಕು. ನಿಮ್ಗೆ ಬಣ್ಣ ಕಾಣದೆ ಹೋಗ್ಲಿ, ನನಗೇನು. ಕಾಣುವುದೇ ಹೋಗ್ಲಿ, ನಂಗೇನು. ಪಾಪಿ ಮಗನೇ, ಮತ್ತೆ ಏನು ಮಾತಾಡ್ತದ್ದೆ ನೀವು? ಅಲ್ಲ ಸ್ವಾಮಿ, ನಾನು ಉಂಟಲ್ಲ ಮುಸ್ಲಿಮಾನ್ ಬೋಲಿತ್ತು, ನೀವು ಅಷ್ಟು ಕಡಿಮೆ ಮಾಡುದು ಬೇಡ. ನಮ್ಗೆ ಹೇಳ್ಕೊಳ್ಳಿಕ್ಕೆ ನಾವು ಹೆಚ್ಚೆ ಉಂಟು. ಈಗ ನಮ್ದು ಉಂಟಲ್ಲ, ನಮ್ದು ನಿಮ್ದು ಹೋಲಿಸಿದ್ರೆ ಈಗ ಬಹಳ ಹೇಳಲಿಕ್ಕೆ ಉಂಟು. ನಾನು ಬಹಳ ಹೇಳುವುದಿಲ್ಲ, ನನಗೆ ಪುರ್ಸೊತ್ತು ಇಲ್ಲ. ಒಂದೇ ವಿಷಯ ಮಾತಾಡ್ತದೆ. ನೀವು ಹಾಳಾದ್ದೆಯಲ್ಲಿ, ನಾವು ಒಳ್ಳೇದದ್ದೆಯಲ್ಲಿ. ನಾವು ಹಾಳ ಸುದ್ದಿ ತೆಗಿಬೇಡ ಪಾಪ. ಅಲ್ಲ, ಅದು ಒಂದು ನಮ್ದು ನಿಮ್ದು ಒಂದು ಇದು ಮಾಡುವ. ಅದು ಏನು ಹೇಳ್ತದೆ, ಒಂದು ಇದು ಅದು ತುಲನೆ ಅದು ಮಾಡುವ. ಯಾಕೆ ಅಂತ ಹೇಳಿದ್ರೆ ನಮ್ದು ಅಲ್ಲ ಉಂಟಲ್ಲ, ನಮ್ದು ಭಗವಾನ್ ಏಕಿ ಉಂಟು, ಹೌದಲ್ಲ. ನಿಮ್ದು 16 ಉಂಟು. ನಿಮ್ದು ದೇವ್ರದ್ದು ಒಳಗೆ ಈಗ ಎಲ್ಲ ಇದು ಅದ್ರದ್ದು ಒಳಗೆ ಘರ್ಷಣೆ ನಡೆದಿದೆ. ಅದ್ರದ್ದು ಭಕ್ತ ಬಂತು ಹೇಳಿ ಇದು, ಇದ್ರದ್ದು ಭಕ್ತ ಬಂತು ಹೇಳಿ ಅದು ಅಲ್ಲಲ್ಲೇ ಬೇರೆ ಬೇರೆ ಆಗಿದೆ. ನಿಮ್ದು ಕಷ್ಟ ಬಂದ್ರೆ ನೀವು ಯಾರ್ಯಾರನ್ನೆಲ್ಲ ಎಣಿಸ್ತದೆ. ಹನುಮಂತ ಒಳ್ಳೇದು ಕೊಡು ಅಂತ ಹೇಳ್ತದೆ, ಗಣಪತಿ ಒಳ್ಳೇದು ಕೊಡು ಅಂತ ಹೇಳ್ತದೆ, ಈಶ್ವರಣ್ಣ ಒಳ್ಳೇದು ಕೊಡು ಅಂತ ಹೇಳ್ತದೆ. ಹೌದು, ಅದೇ ನಿಮ್ದು ಈಶ್ವರಣ್ಣ ಆಲೋಚನೆ ಮಾಡ್ತದೆ, ಗಣಪತಿ ಕೊಡ್ಲಿ. ಅದೇ ನಿಮ್ದು ಈಶ್ವರು ಶಂಕರು. ಹೌದು, ನಿಮ್ದು ಶಂಕರು ವಿಚಾರ ಮಾಡ್ತದೆ, ಅದು ಅವನು ಗಣಪತಿ ಕೊಡ್ಲಿ ಅಂತ. ಗಣಪತಿ ಲೆಕ್ಕ ಆಗ್ತದೆ, ಹನುಮಂತ ಕೊಡ್ಲಿ ಅಂತ. ಅದು ಕೊಡ್ಲೇಳಿ ಇದು ಲೆಕ್ಕ ಆಗ್ತದೆ, ಇದು ಕೊಡ್ಲೇಳಿ ಅದು ಲೆಕ್ಕ ಆಗ್ತದೆ. ನಿಮ್ಗೆ ಯಾವ್ದಕ್ಕೂ ಗತಿ ಇಲ್ಲದೆ ಹೋಗ್ತದೆ. ನಮ್ದು ಅಲ್ಲ ಹಾಗಲ್ಲ. ಅಲ್ಲ ಭಗವಾನ್ ಉಂಟಲ್ಲ, ಅದು ಬಹಳ ಉಪ್ಪರ್ ಉಂಟು. ಅದು ಈ ನಮ್ದು ಮನುಷ್ಯರು ತಿರುಗಾಡುವಲ್ಲಿ ಇರುವುದಿಲ್ಲ. ಅದು ನಾವು ಅದಕ್ಕೆ ನಮಾಜ್ ಮಾಡುವ ಗಟ್ಟಿ ಕೂಗುದು. ಅದಕ್ಕೆ ನಮ್ದು ಅಲ್ಲಾಗೆ ಕೇಳ್ಬೇಕಲ್ಲ, ಅದು ಮೇಲಿರ್ತದಲ್ಲ. ನೀವು ಬರೀ ಬ್ಯಾಡ್ದೊದ್ದು ಮಾತಾಡ್ಬೇಡಿ. ಕಿವಿ ಕೇಳದೆ ಹೋದ್ದು ನಿಮ್ಗೆ, ನೀವು ಪಟ್ಟಿ ಸುತ್ಕೊಂಡದ್ದುಂಟು, ನಿಮ್ಗೆ ಕಿವಿ ಕೇಳುವುದಿಲ್ಲ. ನಾಗಲ್ಲ, ಅದು ಮೇಲುಂಟಲ್ಲ, ನಮ್ದು ಮೊರೆ ಇದಕ್ಕೆ ಕೇಳಿ ಹೇಳಿ ಕೂಗ್ತದೆ. ನಮ್ದು ಬೇಕು ಅಂದಾಗ ಭಗವಾನ್ ನೀವೇನ್ ಮಾಡ್ತದೆ, ನೀವು ದೇವ್ರೇ ಒಳ್ಳೇದು ಕೊಡೆಳಿಗೆ ಕೈ ಮುಗೀತದೆ. ದೇವ್ರ ದೊಡ್ಡ ಮನುಷ್ಯ ಮಾಡಿ ಕೊಟ್ರು ನಿಮ್ದು ತಕೊಳ್ಳಿಕ್ಕೆ ಎಲ್ಲ ಆಗ್ತದೆ, ಅದು ಬಿದ್ದು ಹೋಗ್ತದೆ. ನಮ್ದು ಆಗಲ್ಲ. ನಮ್ದು ಒಳ್ಳೇದು ಕೊಡುವಾಗ ಹೀಗೆ ನಾವು ಮಾಡಿ ಬೇಡ್ತದೆ ಅಲ್ಲ. ಹಾಗೆ ಕೊಡುವಾಗ ನಮ್ದು ದೇವ್ರ ಮೇಲೆ ಹೋಗ್ತಾ ಇರ್ತದೆ. ಅದು ಪ್ರಸಾದ ತೆಗೆದು ನಮ್ಗೆ ಕೆಳಗೆ ಆಗ್ತದೆ. ಅದು ಹೀಗೆ ಹಿಡಿದ್ರೆ ನಮ್ದು ಕೈಲಿ ಅದು ಬೀಳ್ತದೆ. ನಾವೆಲ್ಲ ಅದು ಹಂಚಿ ತಿಂತದೆ. ನಿಮ್ಗೆ ವಿಷಯ ಗೊತ್ತಾಯ್ತಲ್ಲ. ನಮ್ದು ಹಾಗೆ. ಇನ್ನು ಉಂಟಲ್ಲ, ನಾನು ನಿಮ್ದು ದೇವ್ರದಲ್ಲಿ ಅದು ಗಣಪತಿ ಉಂಟು. ಗಣಪತಿ ಅಲ್ಲ, ಗಣಪತಿ. ಅದಕ್ಕೆ ನಾನು ಬಹಳ ಹೆದರ್ತದೆ. ಅದು ಬಹಳ ಅಪಾಯದ್ದು ಉಂಟು. ನಮ್ದು ಸತ್ತ ಮೇಲೆ ನಾವು ಸ್ವರ್ಗಕ್ಕೆ ನರಕಕ್ಕೆ ಹೋಗುದುಂಟು. ಇದು ಎರಡು ಮಧ್ಯದೊಳಗೆ ನಿಮ್ದು ಗಣಪತಿ ಕೂತ್ಕೊಂಡು ಉಂಟಂತೆ. ನಮ್ದು ಆದ್ಮಿ ಹೇಳಿದ್ದು ಉಂಟು. ಅದು ಈ ನಾವು ಮುಸಲ್ಮಾನರು ಸತ್ರೆ ಮೇಲೆ ಹೋಗುವಾಗ ಏನ್ ಮಾಡ್ತದೆ, ಸ್ವರ್ಗದ ಬಾಗಿಲಲ್ಲಿ ಕೂತ್ಕೊಳ್ಳುವುದು, ಹೋದಾಗೆ ಹಿಂಗೆ ತಲೆಗೆ ಜುಟ್ಟಕ್ಕೆ ಹಿಂಗೆ ಸುತ್ತುದು, ತೆಗೆದು ನಮ್ದು ಆದ್ಮಿಯನ್ನು ತೆಗೆದು ನರಕಕ್ಕೆ ಬಿಸಾಡಿ ಬಿಡುದು. ನಿಮ್ದು ಆದ್ಮಿ ಬಂದ್ರೆ ಉಂಟಲ್ಲ, ಅದು ಎತ್ತಿ ಅದು ಸ್ವರ್ಗಕ್ಕೆ ಬೀಸಾಡುದು. ನಮ್ಗೆ ಇದು ಗೊತ್ತಾಗಿ ನಾವೇನ್ ಮಾಡ್ತು, ಈಗ ನಮ್ದು ಆದ್ಮಿನು ಬಹಳ ಬುದ್ಧಿವಂತಾದದ್ದು ಉಂಟು. ನಾವು ಅದಕ್ಕೆಲ್ಲ ಜುಟ್ಟು ಬೋಳಿಸ್ಲಿಕ್ಕೆ ಶುರು ಮಾಡ್ತು. ನಾವು ಗಡ್ಡ ಬಿಡ್ತದೆ, ಜುಟ್ಟು ಬೋಳಿಸ್ತದೆ. ನೀವು ಆಗಲ್ಲ, ಜುಟ್ಟು ಬಿಡ್ತದೆ, ಗಡ್ಡ ಬೋಳಿಸ್ತದೆ. ನಾವು ಎಲ್ಲಿ ಬೋಳಿಸ್ತದೋ, ನೀವು ಎಲ್ಲಿ ಬೋಳಿಸ್ತದೋ ನಾವು ಅಲ್ಲಿ ಇಡ್ತದೆ. ನಾವು ಎಲ್ಲಿ ಬೋಳಿಸ್ತದೋ ನೀವು ಅಲ್ಲಿ ಇಡ್ತದೆ. ಇಷ್ಟ
ಹಾಗಾಗಿ ಉಂಟಲ್ಲ, ಇನ್ನು ಮುಂದೆ ನಿಮ್ದು ಗಣಪತಿ ನಂಬಬೇಡಿ. ನಿಮ್ಮಲ್ಲಿ ಬಹಳ ಕಣ್ಣುಂಟು ಗಣಪತಿಗೆ. ಯಾಕೆಂದ್ರೆ ನೀವು ಚೌತಿದ್ದು ಅಂತ ಮಾಡ್ತಿದ್ದಲ್ಲ, ವರ್ಷಕ್ಕೊಂದು ಸಲ ಗಣಪತಿ ಅದು ತಂದು ಅದು ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ನಿಮ್ದು ಆದ್ಮೇಲೆ ಎಲ್ಲ ಅದು ಹೊತ್ತುಕೊಂಡು ಹೋಗಿ ಅದನ್ನ ತಕೊಂಡೋಗಿ ಹೊಳೆಯಲ್ಲಿ ಹಾಕಿ ಮುಳುಗ್ತದಲ್ಲ. ಅದೊಂದು ಕತೆ ಆದದ್ದು ಗೊತ್ತಿಲ್ಲ ನಿಮಗೆ? ಒಂದು ಸಲ ನಮ್ದು ದೇವ್ರು ಮತ್ತೆ ನಿಮ್ಮದ್ದು ದೇವ್ರು ಗಣಪತಿ ಮತ್ತೊಂದು ಜಾತಿ ಉಂಟಲ್ಲ, ಅದು ಹೀಗೆ ಬರ್ತದೆ ನೋಡಿ. ಆ ಕಿರಿಸ್ತರು ಅವ್ರದ್ದು ದೇವ್ರು 3 ಜನ ಒಂದು ಸಲ ಹೋಗ್ತಾ ಇತ್ತು. ಹೋಗುವಾಗ ಹೊಳೆ ಬದಿಲಿ 3 ದೇವರಲ್ಲಿ ಭೇದ ಇಲ್ಲ. ಭೇದ ಏನಿದ್ರು ನಮ್ದು ಮನುಷ್ಯರಲ್ಲಿ. ನಾವು ಮುಸಲ್ಮಾನ, ನೀವು ಹಿಂದೂ ಅಂತ ನಾವು ಸಾಯುವುದು. ದೇವರಿಗೆ ಅದು ಉಂಟು. ಅವರೆಲ್ಲ ಅಣ್ಣ ತಮ್ಮಂದಿರು ಹಾಗೆ ಒಟ್ಟೊಟ್ಟಿಗೆ ಹೋಗ್ತದದ್ದು. ಮಾತಾಡ್ತೀವಿ, ವಾತ ವಿಹಾರ ಮಾಡ್ಕೊಂಡು ಮೇಲೆ ಹೋಗುವಾಗ ಹೀಗೆ ನೋಡ್ತದೆ. ನಮ್ದು 3 ಆದ್ಮಿ ಉಂಟು. ಒಂದು ಹೊಳೆಯಲ್ಲಿ ದೋಣಿಲಿ ಹೋಗುವಾಗ ಒಂದು ಹಿಂದೂ ಮುಸ್ಲಿಮನ್ ಕ್ರೈಸ್ತು 3 ಜನ ಹೋಗ್ತಾ ಉಂಟು. ದೋಣಿ ತೂತಾದದ್ದು ಉಂಟು, ನೀರು ಮೇಲೆ ಬರ್ಲಿಕ್ಕೆ ಶುರುವಾಯ್ತು. ಹಾಗೆ ಎಂತ ಮಾಡುದು? ನಮ್ದು ಆದ್ಮಿನೂ ತಡ ಮಾಡ್ಲಿಲ್ಲ. ನಮ್ದು ಅಲ್ಲ ಹೋಯ್ತು, ಇದು ನಮ್ದು ಜನಾಳಿ ಎತ್ಕೊಂಡು ಹೀಗೆ ಬಂದ್ಬಿಡ್ತು. ಬಂದು ತಂದೆ ಬದಿಗೆ ಬಿಡ್ತು. ಆಮೇಲೆ ಮತ್ತೆ ನಮ್ಮ ಕ್ರೈಸ್ತರು ದೇವರು ಪಾಪ ಅದು ಹೋಗಿ ಅದು ನಮ್ದು ಆದ್ಮಿ ಬಿಡ್ಲಿಕ್ಕೆ ಬರುವುದಿಲ್ಲ, ಅದು ತಕೊಂಡು ಬಂತು. ಕೊನೆ ನಿಮ್ಮ ಹಿಂದೂ ಆದ್ಮಿ ಒಂದು ಮುಳುಗ್ತು, ಅರೇ ಗಣಪತಿ ಕಾಪಾಡು 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 ಅಂತ ಹೇಳ್ತು. ಅದರಲ್ಲಿ ಒದ್ದಾಡ್ತಾ ಉಂಟು. ನಿಮ್ದು ಗಣಪತಿ ಉಂಟಲ್ಲ, ನೋಡ್ಕೊಂಡೆ ಒಳ್ಳೆ ಸಂತೋಷದಲ್ಲಿ ಕುಣಿಲಿಕ್ಕೆ ಶುರು ಮಾಡ್ತು ನಿಮ್ದು ಗಣಪತಿ. ಹೌದು. ಆಗ ನಮ್ದು ದೇವರು ಕ್ರಿಸ್ತದ್ದು ದೇವರು ಕೇಳ್ತಂತು ನಿಮ್ದು ಗಣಪತಿ ಕೂಡ, ನೀನೇನು ನಿಮ್ದು ಆದ್ಮಿ ಮುಳುಗಿ ಸಾಯ್ತದೆ, ನೀನು ಕುಣಿತದೆ ಹೇಳಿ. ಆಗ ಅದು ಹೇಳಿದ್ದೇನು ಗೊತ್ತು? ನಾನು ಬೇಕು ಒಳ್ಳೆ ಕುಂತದ್ದು, ನನಗೆ ಸಂತೋಷ ಆಯ್ತು. ನಂದು ಬಹಳ ಪೂಜೆ ಮಾಡುವುದು, ಹಣ್ಣು ಎಲ್ಲ ತಂದಿಡುವುದು, ಒಂದಿಷ್ಟು ಕಜ್ಜಾಯ ಮಾಡುವುದು, ಆಮೇಲೆ ಇವರೇ ತಿಂದು ಸಾಯುವುದು, ಆಮೇಲೆ ನನ್ನ ಹೊತ್ತುಕೊಂಡೋಗಿ ಎಲ್ಲ ಕುಣಿತ ನೀರಿನಲ್ಲಿ ಮುಳುಗಿಸಿ ಬಿಡುವುದು. ನಾನು ನೀರಿನಲ್ಲಿ ಮುಳುಗುವಾಗ ಇವರು ಕುಣಿಯುವುದು. ಅದು ಸರಿ, ಕೆಲವರು ಹಾಕೊಂಡು ಕುಣುಕು ಶುರು ಮಾಡಿದ್ದಾರೆ ಈಗ ಅಂತ ಹೇಳ್ತಂತೆ. ಹಾಗೆ ಈಗ ಅವ ಮುಳುಗ್ತಾನಲ್ಲ, ಅದಕ್ಕೆ ನಾನು ಕುಣಿಯುವುದು ಅಂತ ಹೇಳುತ್ತಂತೆ ಗಣಪತಿ. ಅದು ನಿಮ್ದು ಗಣಪತಿಗೆ ಹೆದರುದುಂಟು ಸ್ವಾಮಿ ನಾವು, ಅದು ಬಹಳ ಅಪಾಯದ್ದು ವಸ್ತು. ಆದ್ರೂ ಈಗ ಮಾತಾಡ್ತಾ ಕೂತ್ರೆ ಆಗ್ತದೆ. ನಾನು ಬಂದದ್ದು ಯಾಕೆ? ನಂದು ಕುದುರೆ ಉಂಟು, ಇದು ನೀನು ಕುದುರೆ ಹತ್ತುತ್ತದೆ, ನೀನು ಏನು ಕೊಡುದು ಬೇಡ, ಒಂದು ಸಲ ಹೀಗೆ ಹತ್ತು. ಇದು ಒಳ್ಳೆ ಕುದುರೆ, ಓಡುದು ಅಂದ್ರೆ ಆಗೀಗಲ್ಲ. ಮತ್ತೆ ನಿಮ್ಗೆ ಯಾಕೆ ಅದು? ನಿಮ್ಗೆ ಕುದುರೆ ಅಲ್ಲ, ಗಟ್ಟಿ ಕೇಳಿದ್ರೆ ನಿಮ್ಗೆ ನಿಮ್ಮ ಮೆಟ್ಲು ಹತ್ಲಿಕ್ಕೂ ಕಷ್ಟ. ಕುದುರೆ सलाम अलैकुम हुजूर। कौन रहे तुम? इधर मेरा जात वाला है। कौन है इधर? हम एक ही आए इधर। वो कौन रहे तुम? कौन है वो इधर? हम है। अरे नम्दू माताಡ್ತದೆ ನಾನು ಉಜ್ಜಯಿನಿಯವರ ವಿಕ್ರಮಾರ್ಕ. तुम्हारा नाम? ಕಾರಣ ಉಂಟು. ನಾನಾ ದೇಶದಿಂದ ನಾನಾ ಯಾತ್ರಿಕರು ಇಲ್ಲಿ ಬಂದು ನಮ್ಮ ಆಸ್ಥಾನವನ್ನು ಸೇರ್ತಾರೆ. ಹೌದು. ಅವರೊಡನೆ ಸಂಭಾಷಣೆ ಮಾಡ್ಲಿಕ್ಕೆ ನಾವು ನಾನಾ ಭಾಷೆಗಳನ್ನು ಅಭ್ಯಾಸ ಮಾಡಿ. ಗೊತ್ತಿದ್ರೆ ಒಳ್ಳೇದಪ್ಪ, ನಮಗೂ ಒಳ್ಳೇದು. ನಮ್ಗೆ ನಿಮ್ದು ಕರ್ನೋ ಕಷ್ಟ ಬರ್ತದೆ. ನಿಮ್ದು ಇದು ಉಂಟಲ್ಲ ಕೆನಡಾ, ನನಗೆ ಚಲೋ ಮಾತಾಡ್ತದೆ. ನಾನು ನಮ್ಮ ಭಾಷೆ ಬರ್ತದೆ. ಅಯ್ಯೋ, ನಾನು ನಿಮ್ದು ಭಾಷೆಯಲ್ಲಿ ನಮ್ದು ಕ್ರಿಂತ ಬರ್ತದ್ದು. ನಾನು ನಿಮ್ದು ಕುರಾನ್ದಲ್ಲಿ ನಾನು ನಿಮ್ದು ಭಾಷೆಯಲ್ಲಿ ನಮ್ದು ಕುರಾನ್ ಬರ್ದದ್ದು ನಾನೇ. ಹೌದು. ಈಗ ಯಾಕೆ ಈ ನಿಮ್ದು ಧರ್ಮದವರೆಲ್ಲ ತಿಳ್ಕೊಳ್ಳಿ ಅಂತ ನಾನು ಇದು ಕುರಾನ್ ಕನ್ನಡದಲ್ಲಿ ನಾನೇ ಬರ್ದದ್ದು. ಹೌದೌದು. ಎಲ್ಲಿ ಒತ್ತಕ್ಷರ ಎಲ್ಲ ಎಲ್ಲಿ ಆಚೀಚೆ ಎಲ್ಲ ಕೊಟ್ಟದ್ದುಂಟು. ಮತ್ತೆ ಕಾಷ್ಟ ಅಂತ ಹೇಳಿದ್ದೆ, ಅದು ಬೀಬೋಲ. ಬರೆಯುವಾಗ ಸರಿ ಬರೀತದೆ, ಹೇಳುವಾಗ ಸ್ವಲ್ಪ ಹೆಚ್ಚು ಕಡಿಮೆ. ಆಯ್ತು. ಯಾರು ನೀನು? ಎಲ್ಲಿಂದ ಬಂದವನು? ಅರಬಿಯಿಂದ ಬಂದನು. ಗೋಡೆ ವ್ಯಾಪಾರ. ಗೋಡೆ ಪಾಪ. ಅಲ್ಲಿ ಯಾರೋ ಪಾಪದ ವ್ಯಾಪಾರಿ ಆಗಿದ್ದಿ ನೀನು. ಎಲ್ಲಿಯೋ ಸಾಲ ಮಾಡಿ ಅಂಗಡಿ ಇಟ್ಟಿದ್ದಿ. ಅಂಗಡಿ ಎಲ್ಲ ಬರಿದಾಯ್ತು. ಆಮೇಲೆ ಆ ಅಂಗಡಿಯಲ್ಲಿರುವಂತಹ ಕಿಟಕಿ ಬಾಗಿಲು ಎಲ್ಲ ವ್ಯಾಪಾರ ಆಯ್ತು. ಅಂದ್ರೆ ಸಾಲದವ್ರು ಹಿಡ್ಕೊಂಡು ಹೋದ್ರು. ಗೋಡೆ ವ್ಯಾಪಾರ. ಯಾವ್ದ್ರ ಗೋಡೆ? देखो उधर देखो, मैं बोले तो मालूम नहीं होता आपको. ನಿನ್ನ ಭಾಷೆ ಸರಿಯಾಗಿ ನಿನಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ. ನಮ್ಮ ಭಾಷೆ ಏನು ಮಾತಾಡ್ತೀಯೋ ಏನು? ಅದು ಘೋಡ. ಅದೇ ಐಸಾ है. ಅದು ಗೋಡೆ ಅಂತ ಹೇಳ್ತೀಯ. ऐसा आवाज करने को भी होता नहीं, पेट भरती नहीं. ऐसा हो गया. ಅಲ್ಲ ನೋಡಿ ಉಂಟು, ಅದು ನೋಡಿದ್ರೆ ಗೊತ್ತಾಗುದಿಲ್ಲ. ಒಂದು ಕುದುರೆಯನ್ನು ತಂದಿದ್ಯಾ? ತಾನು ವ್ಯಾಪಾರಸ್ಥ ಅಂತ ಹೇಳ್ತಿದ್ದೀಯಲ್ಲ. ಹೌದು. ಮರ್ಯಾದೆ ಇಲ್ವಾ ನಿನಗೆ? ಅಲ್ಲ, ನಾನು ತರ್ಲಿಕ್ಕೆ 100 ತಂತು, ಉಳಿದದ್ದು 99 ನಮ್ದು ಕಂಪ್ತಿಗೆ ಕೊಡ್ತು ನಾನು. ಕಡಿಮೆ ಕ್ರಯ. ಅದು ಐಸಾ ಬೋಲೆ ತಾವು, ಅದು ಕಡಿಮೆ ಕ್ರಯಕ್ಕೆ ನಾವು ಕೊಡ್ತು. ಬೋಲೆತು ಕಂಪ್ತಿ ಐಸಾ ಬೋಲ ಮೇ. ಯಾಕೆ ಅಂದ್ರೆ ಅದು ಜಾತಿದ್ದು ಕುದುರೆ ಅಲ್ಲ, ಮತ್ತೆ ಅದು ಎಲ್ಲ ಕತ್ತೆಗೆ ಹುಟ್ಟಿದ ಕುದುರೆ. ಅದು
ಕತ್ತೆಗೆ ಕುದುರೆ ನಿಮ್ಮೂರಿನಲ್ಲಿ ಹುಡ್ತದೆ. ನಾವು ಅದಕ್ಕೆ ಒಂದು ಕೆಲಸ ಮಾಡ್ತದೆ. ನಾವೇನ್ ಮಾಡ್ತದೆ ಕೇಳಿದ್ರೆ, ಈ ಹೆಣ್ಣು ಕುದುರೆಯನ್ನು ಹೀಗೆ ಮುಖ ಮುಂದೆ ಮಾಡಿ ಕಟ್ಟಾಗ್ತದೆ. ಆ ಮುಂದುಗಡೆ ಒಂದು ಕಡೆ ಗಂಡು ಕುದುರೆ ಕಟ್ಟಿಡ್ತದೆ. ಅದಕ್ಕೂ ನಾವು ಆಹಾರ ಆಗ್ತದೆ, ಇದಕ್ಕೂ ಆಹಾರ ಆಗ್ತದೆ. ಇದು ತಿಂತ ಅದ್ರ ನೋಡ್ತದೆ, ಅದು ತಿಂತ ಇದ್ರ ನೋಡ್ತದೆ. ಒಂದಕ್ಕೆ ಒಂದು ನೋಡುವಾಗ ಇದಕ್ಕೆ ಮನುಷ್ಯ ಆಗ್ತದೆ. ಇದಕ್ಕೆ ಮನುಷ್ಯ ಆದ ಕೂಡಲೇ ನಮ್ಗೆ ಅದು ಅಂದಾಜಾಗ್ತದೆ. ಅಂದಾಜು ನಾವು ಮತ್ತೆ ತಡ ಮಾಡುವುದಿಲ್ಲ. ಇದಕ್ಕೆ ಮನುಷ್ಯ ಆಯ್ತಲ್ಲ, ಹಿಂದುಗಡೆಯಿಂದ ನಾವು ಕತ್ತೆ ಬಿಟ್ಟು ಬಿಡ್ತದೆ, ಗಂಡು ಕತ್ತೆ. ನೀವು ಹೌದು, ಅದು ನಾವು ಕತ್ತೆ ಬಿಡುದು. ಆಗ ಬಿಟ್ಟಾಗ ಉಂಟಲ್ಲ, ಇದು ಹೋಗಿ ಅದ್ರದ್ದು ಶವಾಸ ಮಾಡ್ತದೆ. ಈ ಹೆಣ್ಣು ಕುದುರೆ ಮುಂದಿರುವ ಗಂಡು ಕುದುರೆಯನ್ನು ನೋಡುವಾಗಲೇ ಹಿಂದಿನಿಂದ ಕತ್ತೆ ಒಂದು ಶವಾಸ ಮಾಡ್ತದಲ್ಲ, ಅದಕ್ಕೆ ಹುಟ್ಟಿದ ಕುದುರೆ ಉಂಟಲ್ಲ, ಅದು ಜಾತಿದ್ದು ಕುದುರೆ ಅಲ್ಲ, ಕತ್ತೆಗೆ ಹುಟ್ಟಿದ್ದು ಕುದುರೆ. ಆಯ್ತು, ಅದನ್ನು ಕಡಿಮೆಗೆ ಕೊಡ್ತು. ಇದು ಮೋಸ ಮಾಡಿದ್ದು ಗೊತ್ತಾಯ್ತು. ಮತ್ತೆ ನಾವು ಮೋಸ ಮಾಡಿದ್ದು ಅಲ್ಲ, ಅದು ಕುದುರೆಗೆ ಕತ್ತೆ ಮೋಸ ಮಾಡಿದ್ದು. ಆಯ್ತಪ್ಪ, ಒಳ್ಳೆಯದು. ಇದು ಆಗಲ್ಲ, ಇದು ಕುದುರೆಗೆ ಹುಟ್ಟಿದ ಕುದುರೆ ಉಂಟು. ಏನು ಲಕ್ಷಣಗಳು? ಇದು ಬಹಳ ವಿಶೇಷ ಉಂಟು. ಏನು? ಇದಕ್ಕೆ ಏಕ್ ಮಾರ್ ಓ ನೀಚೆ ಜಾತಾ ಹೈ ಅವ್ರ ಏಕ್ ಮಾರ್ ಉಪ್ಪರ್ ಜಾತಾ ಹೈ. ಇದು ಬಹಳ ಜೋರು ಉಂಟು ಕುದುರೆ. ಗಾಳಿ ಹಿಂದೆ ಬಿಡ್ತದೆ, ಕುದುರೆ ಮುಂದೆ ಹೋಗ್ತದೆ. ಸಾಕು. ಏನು? ನಿನ್ನ ಭಾಷೆ ಸಾಕು, ಆ ವೈಖರಿ ಸಾಕು. ಏನು ಮಾತಾಡುವಾಗ ನೀನು ಎಂಥವು ಅಂತ ನಮ್ಗೆ ಗೊತ್ತಾಯ್ತು. ಏನು ಜೋರು? ನೀಚೆ ಹೋಗ್ತದೆ, ಉಪ್ಪರ್ ಹೋಗ್ತದೆ, ತೋರಿಸ್ತಾ ಇದೆಯಲ್ಲ. ಐಸೆ ಬೋಲಮೆ ಮೇಲೆ ಹೋಗ್ತದೆ, ಕೆಳಗೆ ಹೋಗ್ತದೆ ಅಂತ. ಹಾಗೆ ಆಯ್ತು. ನಿಮ್ಮ ಜಾತಿ ಹಾಗೆ. ಏನು? ಎಲ್ಲ ಬದಲಾವಣೆ. ನಾವು ಈ ಕಡೆಯಿಂದ ಬರೆದ್ರೆ ನೀವು ಈ ಕಡೆಯಿಂದ ಬರೆಯುವ. ಹೌದು, ನಾವು ಮುಂದಿನಿಂದ ಹಿಂದೆ ಬರೆಯುವುದು ಅಲ್ವಾ? ಹೌದು. ನಾವು ಶಾಸ್ತ್ರ ಓದಿದಾಗ ನೀವು ಅಲ್ಲಾಹ ಅಂತ ಬೊಬ್ಬೆ ಹಾಕುವ, ನಾವು ದೇವರು ಕೂಗು. ನಮ್ಗದು ಏನು ಅರ್ಥ ಆಗ್ತದೆ? ನಾವು ಹೇಳಿದ್ದಲ್ಲ ಅಂದ್ರೆ ನೀವು ಹೇಳ್ತೀರಿ ಅಂತ. ಎಲ್ಲವನ್ನು ಬದಲಾಯಿಸುತ್ತೀರಿ ನೀವು. ಹೌದು. ಈ ತಿನ್ನುವ ಸ್ಥಳವನ್ನು ಬದಲಾಯಿಸಲಿಲ್ಲ ಯಾಕೆ? ಯಾರು ಹೇಳಿದ್ರು ನಿಮಗೆ? ಅಯ್ಯೋ, ನಾವು ತಿನ್ನುವ ಸ್ಥಳವನ್ನು ಬದಲು ಮಾಡಿ ನೋಡಾಯ್ತು. ನಾನು ಅಲ್ಲ, ನಮ್ದು ಅಪ್ಪ ಹಿಂದಿನ ಆದಿಮೆ ಉಂಟಲ್ಲ, ಅದು ಒಂದು ನಮ್ದು ಸಾಧನೆ ಮಾಡುವ ಹೇಳಿ ಈ ತಿನ್ನುವ ಸ್ಥಳ ಇಲ್ಲ ಅಲ್ಲ, ಬೇರೆ ಜಾಗದಲ್ಲೆಲ್ಲ ಹಾಕಿ ನೋಡಿ ಆಯ್ತು. ಅದು ರುಚಿ ಗೊತ್ತಾಗುವುದಿಲ್ಲಲ್ಲ, ನಾಲಿಗೆ ಇರುವುದು ಇಲ್ಲಿ ಒಂದೇ ಅಲ್ಲ, ಮೋಸ ಆದದ್ದು ಅದು ನಮ್ಗೆ. ಒಳ್ಳೇದು, ರಸನೆ. ಹೌದು, ಅದು ಒಂದಿದ್ದಿದ್ರೆ ನಾವು ಮತ್ತು ಸಾಧನೆ ಮಾಡ್ತಿತ್ತು. ಒಳ್ಳೇದು. ಏನನ್ನು ಬದಲಾಯಿಸ್ತೀರಿ? ಹೌದು. ಇದು ಕೆಳಗಲ್ಲ, ಇದು ಮೇಲೆ. ಹೌದು, ಇದು ಕೆಳಗೆ, ಅದು ಮುಂದೆ, ಇದು ಹಿಂದೆ. ಹೌದು. ಅಂತಹ ಕುದುರೆ ವಿಶೇಷ ಉಂಟು. ಒಂದು ಹೊಡೆದರೆ ಸಾಕು, ಅದು ಮೇಲೆ ಆರ್ತದೆ. ಏನು ಕ್ರಯ? ಹೆಚ್ಚಲ್ಲ, 1 ಲಕ್ಷ 1 ಲಕ್ಷ ಅಷ್ಟೇ ಕೊಟ್ಟರಾಯ್ತು. ರೌಪ್ಯ, ಬೆಳ್ಳಿಯ ನಾಣ್ಯಗಳನ್ನು ಕೊಡಬೇಕು. ಆಯಿತು. ಆದರೆ ಹೊರದೇಶದಿಂದ ಬಂದವನು ನೀನು, ನಿನ್ನನ್ನು ಪರೀಕ್ಷೆಗೆ ಒಳಪಡಿಸಬೇಕು. ನಮ್ದು ಮೋಸ ಇಲ್ಲ, ನೀವು ಅದಕ್ಕೆ ಅನುಮಾನ ಮಾಡುದು ಬೇಡ. ಹೊರದೇಶದಿಂದ ಬಂದ್ರು ಉಂಟಲ್ಲ, ನಾನೊಂದು ಬಹಳ ಒಳ್ಳೇದು ಆದ್ಮಿ, ಮತ್ತೆ ನನ್ನ ಪರೀಕ್ಷೆ ಮಾಡುದು ಬೇಡ. ಅಲ್ಲ, ನಮಗೆ ಬೇಕು, ನಮಗೆ ಬೇಕು. ಆದ್ರಿಂದ ಈ ಕುದುರೆಯನ್ನ ಏರಿ ನಾನು ಹೋಗ್ತೇನೆ. ನೀನೆಂದ ಎಲ್ಲ ಸಲ್ಲಕ್ಷಣಗಳು ಇದರಲ್ಲಿ ಉಂಟು ಅಂತಂದ್ರೆ ನಿನಗೆ 1 ಲಕ್ಷ ಕೊಡ್ತೇನೆ. ಇಲ್ಲ ಆದ್ರೆ ನಾನು ಅದಕ್ಕೆ ತಯಾರು ಆಗಿ ಬಂದದ್ದು. ಹೌದಲ್ಲ? ನಮ್ದು ಮೋಸ ಇಲ್ಲ. 10 ಕುದುರೆ. ನಾನು ಯಾರು ಅಂತ ಗೊತ್ತಾಗಲಿಲ್ಲ. ಕಾರಣ ಅಷ್ಟೇ, ತಲೆಯಲ್ಲಿ ಅಡರಿಯದ ದುರಹಂಕಾರ. ನಾನು ಯಾರು, ಏನು, ನನ್ನ ಮಹತ್ವ ಏನು, ನಾನು ಕಾಡಿದ್ರೆ ಹೇಗೆ ಇವನಿಗೆ ಗೊತ್ತಾಗಬೇಕಾ ಬೇಡವಾ? ಹಾಗಾಗಿ ಏರಿ ಹೋಗಿದ್ದಾನೆ, ತಿರುಗಿ ಬರುವುದು ಹೇಗೆ? ಆದ್ರೆ ನಾನು ಯಾರು ಅಂತ ನಿಮ್ಗೂ ಹೇಳಲಿಕ್ಕಿಲ್ಲ. ನಾನು ಹೋಗುವಾಗಲೇ ನಾನು ಇಂಥವಂತ ತಿಳ್ಕೋಬೇಕು ನೀವು. ಕಾಣೆ ಮಾರ್ಗವ ಊರ ಸೇರಲು ಲೇಂಚ ನಿಂತಿರುವಂತಹ ಶವನ್ನೇರಿ ಒಂದು ಬಾರಿಸಿದಾಗ ಗಗನಾಂಗಣದಲ್ಲಿ ಹಾರಿತು, ಮತ್ತೊಂದು ಬಾರಿಸಿದಾಗ ನಾನು ಬಿದ್ದದ್ದು ಪ್ರಪಾತದಲ್ಲಿ. ಕಣ್ಣು ಬಿಟ್ಟು ನೋಡ್ತಾ ಇದ್ದೇನೆ ನಿಬಿಡವಾಗಿ ಬೆಳೆದಿರುವಂತಹ ವನ್ಯ ಪ್ರದೇಶ. ಏನು ಈ ಕಾಡಿನಲ್ಲಿ ಶ್ವಾನ ಜಂಬುಕಗಳಂತೆ ಸುತ್ತಾಡುವಂತಹ ಸ್ಥಿತಿ ರಾಜ ವಿಕ್ರಮನಿಗೆ ಒದಗಿದೆ. ಯಾಕಾಗಿ ಬಂತು? ಓಹೋ, ಅಂದು ವಿದ್ವಾಂಸರ ಸಮ್ಮುಖದಲ್ಲಿ ಆ ಶುಕ್ರವಾರದ ನಂತರ ನಮ್ಮನ್ನು ಜರಿದವನು ನಾನು, ಕಾರಣವಾಗಿ ಕಾಡುತ್ತೇನೆ ಅಂತ ಹೇಳಿದ. ಹಾಗಾದರೆ ಮ್ಲೇಂಚನಾಗಿ ಬಂದವನು
ಅಶ್ವವಾಗಿ ನನ್ನನ್ನು ಏರಿಸಿಕೊಂಡು ಬಂದವನು ಶುಕ್ರವಾರದ ನಂತರದವನೇ ಇರಬೇಕು. ಅಂತೂ ಊರು ಬಿಟ್ಟಂತಾಯಿತು. ಮತ್ತೆ ಊರನ್ನು ಸೇರುವಂತಹ ಮನಸ್ಸು ಮಾಡುವುದಿಲ್ಲ. ಯಾಕೆ? ಯಾರಿಗೆ ಅವನಿಂದ ಪೀಡೆ ಪ್ರಾರಂಭವಾಗ್ತದೆ ಅವರು ಮನೆ ಬಿಡುವುದು ಒಳ್ಳೆಯದು ಅಂತ ಉಂಟು. ಮನೆಯವರಿಗೆ ಒಳ್ಳೆಯದು, ಊರಿಗೂ ಒಳ್ಳೆಯದು. ಹಾಗಂತ ಎಲ್ಲಿಗೆ ಹೋಗೋಣ? ಮಾರ್ಗ ಕಂಡಂತ ಹಾಗೆ ಸಂಚರಿಸುವುದು ಲೇಸು. ಹೀಗೆ ಒಂದು ಮಾರ್ಗ ಸಾಗಿದೆ, ಅದರಲ್ಲೇ ಮುಂದುವರಿತೇನೆ. ಇರುದಿರಲು ವರ ತಾಮ್ರಲಿಂದದಿ ಇರುದಿರಲು ವರ ತಾಮ್ರಲಿಂದದಿ ಮೆರವ ಗಣಿಕ ನಂದಿ ಏನಂದಿ ಏನೂ ಇಲ್ಲ ಅಂದೆ ನಿಮ್ಮ ಹತ್ರ. ನಂದಿ ಶ್ರೇಷ್ಠಿಯು ಹರುಷತಾಳಿ. ನಮಸ್ಕಾರ ಸ್ವಾಮಿ. ಇದು ನಮ್ಮ ಪರಿಚಯ ಆಯ್ತಾ? ಇಲ್ಲ. ನಮ್ಮ ಪರಿಚಯ ಕೇಳಬೇಕು ಅಂತಿದ್ರೆ ಮನುಷ್ಯರಲ್ಲಿ ಕೇಳಬೇಕಾದ ಅಗತ್ಯ ಇಲ್ಲ. ಅಂದ್ರೆ ಯಾವ ಪೈಕಿ? ನಾವು ಮನುಷ್ಯರೇ, ನಿಮ್ಗೆ ಅರ್ಥ ಆಗ್ಬೇಕಲ್ಲ. ನೋಡಿ, ಕೈಗೆ ನೀವು ಹುಡಿ ಮಣ್ಣು ತಕೊಳ್ಳಿ. ಗಾಳಿ ಜೋರಾಗಿ ನಮ್ಮನೆ ದಿಕ್ಕಿ ಬರುವಾಗ ನಂದಿ ಶ್ರೇಷ್ಠಿ ಮನೆಯಲ್ಲಿ ಅಂತ ಕೇಳಿ, ಆ ಹುಡಿ ಮಣ್ಣು ನಮ್ಮನೆ ದಿಕ್ಕಿಗೆ ಬರುವುದು. ಓಹೋ, ಕೈಲಿ ಒಟ್ಟು ಮಣ್ಣು ಹುಡಿ ಇರಬೇಕು, ಹುಡಿ ಇರಬೇಕು, ಗಾಳಿ ನಮ್ಮನೆ ಕಡೆ ಜೋರಾಗಿರ್ಬೇಕು. ಹಾ, ಅದ್ರಲ್ಲಿ ನಂದಿ ಶ್ರೇಷ್ಠಿಗಳು ಅಂದ್ರೆ ನೀವು ಓ ನಮ್ಮ ನಂದಿ. ನಿಮ್ ನಂದಿ ಅಂದ್ರೆ ನಿಮ್ಮ ಬಾಯಿಂದ ಉದುರಿದ್ದ ಮೂಗಿಂದ ಹುಟ್ಟಿದ್ದ ನಾನು. ಹಾಗಲ್ಲ, ಏನ್ ಮಾತಾಡ್ತೀರಿ? ನಂದಿ ಶ್ರೇಷ್ಠಿ ನಾಡಿದು ತಾಮಲಿಂದಾಪುರ. ಇದಕ್ಕೆ ತಾಮ್ರಲಿಂದಾಪುರ ಹೇಳುವುದು ಉಂಟು. ಒಂದು ಸಂದರ್ಭದಲ್ಲಿ ಸ್ವಾಮಿ ನಾವು ಇಲ್ಲಿಯವರಲ್ಲ, ಮತ್ತೆ ಉಜ್ಜಯಿನಿಯವರು. ಹೌದಾ? ನಮ್ಮ ಅಪ್ಪಯ್ಯನು ಅಲ್ಲೇ ವ್ಯಾಪಾರ ಮಾಡ್ಕೊಂಡಿದ್ದದ್ದು. ಒಂದೇ ಒಂದು ಮಾತು ಹೇಳಿದ್ರು, ಇಲ್ಲಿ ನೀವು ವ್ಯಾಪಾರ ಮಾಡ್ಕೊಂಡಿದ್ರೆ ಉದ್ಧಾರ ಆಗುವುದಿಲ್ಲ. ಯಾಕೆಂದ್ರೆ ಉಜ್ಜಯಿನಿ ವ್ಯಾಪಾರ ಧರ್ಮ ಹಾಗೆ. ಅಲ್ಲಿ ವ್ಯಾಪಾರ ಧರ್ಮದಂತೆ ವ್ಯಾಪಾರ ಮಾಡಬೇಕು. ಎಲ್ಲಾದ್ರೂ ಮೋಸ ವಂಚನೆ ಮಾಡ್ಲಿಕ್ಕೆ ಹೋಗಿ ಸಿಕ್ಕಿ ಬಿದ್ರ ಮಹಾರಾಜರ ಕೆಲಸ ಮುಗಿಸೇ ಬಿಡ್ತಾರೆ. ಅಂದ್ರೆ ಬೈಯುವುದಿಲ್ಲ, ಎಂತದ್ದು ಇಲ್ಲ. ಕರೆದ್ರು ಗೌರವದಲ್ಲಿ, ಹೌದೇನಪ್ಪ ನೀನ್ ಇಂಥ ಪ್ರಕರಣ ಮಾಡಿದ್ಯಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದ್ರೆ ಸರಿ. ನಮ್ಮಲ್ಲಿ ಎಷ್ಟು ಪ್ರೀತಿ, ಪ್ರಾಮಾಣಿಕವಾಗಿ ನೀನು ಒಪ್ಕೊಂಡೆ, ಬಹಳ ಸಂತೋಷ ಆಯ್ತು. ಇಲ್ಲಿ ಬನ್ನಿ ಶೆಟ್ರೆ ಅಂದ್ರು. ಅಲ್ಲಿ ಹೋದ್ರು ಕೈ ಮುಂದಿಡಿಸಿ ಅಂದ್ರು. ಬೈಯುವುದಿಲ್ಲ, ಏನು ಆಕ್ಷೇಪ ಇಲ್ಲ. ಕೈ ಮುಂದಿಡಿಸಿದ್ರೆ ಏನೋ ಬಹುಮಾನ. ನಿಮ್ ಲೆಕ್ಕ ಇದೆ, ನೀವು ಜೀವ ಮಂದ ಹೋದಲ್ಲಿ ತಕೊಂಡೆ ಅಭ್ಯಾಸ ನಿಮ್ಗೆ. ಅದಲ್ಲ, ಮುಂದಿಡಿಸಿ ಅಂದ್ರು. ನಾವು ಮುಂದಿಟ್ರೆ ಸೈ. ತಮ್ಮ ಏನ್ ನೋಡ್ತೀಯ ಕತ್ತರಿಸ ಅಂದ್ರು. ಬಂದ್ರು ಕೆಲಸದವ್ರು ಕತ್ತರಿಸ್ಕೊಂಡು ನಮ್ಗೆ 2 ಕೈ ಹಿಡ್ಕೊಂಡು ಹೋಗ್ತಾ ಇದ್ರು. ಕೈ ಕತ್ತರಿಸೋದು ಅಷ್ಟೇ, ಮತ್ತೆ ಬೈಯುವುದಿಲ್ಲ. ನೋಡ ನಿಮ್ ಕೈ ನೋಡುವ, ನಮ್ದು ಸರಿ ಉಂಟು, ನಾವೇನು ಮೋಸ ಮಾಡಿದ್ದೆ ಅಂದ್ರೆ ಅಲ್ಲಿ ವ್ಯಾಪಾರದ ಧರ್ಮದಂತೆ ಇದ್ರೆ ಮಾತ್ರ ಮೋಸ ವಂಚನೆ ಮಾಡುವಾಗಿಲ್ಲ. ಅಪ್ಪಯ್ಯ ಒಂದು ಮಾತು ಹೇಳಿದ್ರು, ಇಲ್ಲಿ ಸುಖ ಇಲ್ಲ ಮಗನ ಜಾಗ ಬಿಡು ಅಂದ್ರು. ಅಪ್ಪಯ್ಯನ ಹತ್ರ ಸ್ವಲ್ಪ ಬಂಡವಾಳ ತಗೊಂಡೆ, ದೂರಕ್ಕೆ ಹೋದೆ. 150 ಕೊಡ ತುಪ್ಪ ತಗೊಂಡೋಗಿ ಮಾರ್ದೆ. 150 ಕೊಡ? ಒಂದೇ ದಿವಸ ವ್ಯಾಪಾರ. ಇದು ತುಪ್ಪ ಅಂದ್ರೆ ಎಲ್ಲವರು ಒಂದು ಕೊಡಕ್ಕೆ 125 ತಗೊಂಡ್ರೆ ನಾನು 75ಕ್ಕೆ ಕೊಟ್ಟೆ. ಪೂರೈಸ್ತದ? ನನಗೆ ಪೂರೈಸ್ತದೆ. ಎಲ್ಲರಿಗೂ ಹೇಳುವ ವಿಷಯ ಅಲ್ಲ ಇದು, ಬಹಳ ಗುಟ್ಟು. ನೀವು ಭಗವಂತನ ಒಂದು ಅಂಶ ಅನ್ನುವ ಭಾವನೆಯಲ್ಲಿ ನಾನು ಹೇಳುವುದು. ಹೌದು, ಅವನಿಗೆ ಪೂಜೆ ಮಾಡಬೇಕು, ಪ್ರಸಾದ ಹಿಡ್ಕೊಂಡು ಹೋದ್ರು ಸೈ. ನಿಮಗೆ ಪೂಜೆ ಮಾಡ್ಲಿಕ್ಕೆ ಬಂದ್ರೆ ಇದ್ದದ್ದು ಎಂತದ್ದು ಇಲ್ಲ, ನಾವೆಲ್ಲ ಬೋಳ್ಸ್ಕೊಂಡು ಹಾಗೆ ಹೋದ್ರು ಸೈ. ನೋಡು ಎಂತದ್ದು ಬೋಳ್ಸ್ಕೊಂಡ್ರೆ ಬೋಳ್ಸದಂದ್ರೆ ಕಿಸೆ ಎಲ್ಲ ಹೇಳಿದ್ದು ನಾನು, ಹಾಗೆ ಹೇಳಿದ್ದು ನಾನು. ಸ್ವಾಮಿ ಯಾಕೆ ಹೇಳ್ತೇನೆ, ಅಲ್ಲಿ ತುಪ್ಪದ ಕೊಡದಲ್ಲಿ ಉಂಟಲ್ಲ 75ಕ್ಕೆ ಮಾರಿದ್ರೆ ಪೂರೈಸ್ತದೆ. ಹೇಗೆ? ತುಪ್ಪದ ಕೊಡದಲ್ಲಿ ಇದ್ದದ್ದೆಲ್ಲ ತುಪ್ಪ ಅಲ್ಲ, ಅದು ಮೇಲೆ ಕಾಲ್ ಭಾಗ ಅಷ್ಟೇ ತುಪ್ಪ, ಅಡಿಯಲ್ಲಿ ಮುಕ್ಕಲ್ ಭಾಗ ಎಮ್ಮೆ ಸಗಣಿ. ಎಮ್ಮೆ ಸಗಣಿ? ಅಯ್ಯೋ ಕೂಗಬೇಡಿ, ವಿಶ್ವಾಸಘಾತಕರು ನೀವು. ವಿಶ್ವಾಸದಲ್ಲಿ ಹೇಳಿದ್ದು, ನಿಮ್ಗೆ ಆಶ್ಚರ್ಯ ಆಗ್ಬಹುದು. ಎಮ್ಮೆ ಸಗಣಿ ತುಪ್ಪ ಒಂದಕ್ಕೊಂದು ಹಾಗೆ ಸೇರ್ತದ? ಅಲ್ಲಿ ಒಂದು ವಿಶೇಷತೆ ಉಂಟು. ಮೇಲಿರುವ ತುಪ್ಪ ಯಾವ ಪ್ರಮಾಣದಲ್ಲಿ ದಪ್ಪ ಇರ್ತದೆ ನೋಡಿ, ಅಡಿಯಲ್ಲಿ ಎಮ್ಮೆ ಸಗಣಿಯನ್ನು ಅದೇ ಪ್ರಮಾಣ ದಪ್ಪದಲ್ಲಿ ಸೇರಿಸಬೇಕು. ಎಲ್ಲಾದ್ರೂ ಅಡಿಲಿದ್ದು ಎಮ್ಮೆ ಸಗಣಿ ತೆಳ್ಳಗಾದ್ರೆ ತುಪ್ಪ ಅಡಿಲಿ ಹೋಗ್ತದೆ, ಸಗಣಿ ಮೇಲೆ ಬರ್ತದೆ, ಕೈಕಾಲು ಮುರಿಸ್ಕೊಳ್ಳೋ ವ್ಯವಸ್ಥೆ ಆಗ್ತದೆ. ನೋಡುವವ್ರಿಗೆ ಅನುಮಾನ ಬರಬಾರ್ದು ಅಂತ ನಾವು ಉದ್ದನೆ ಕಡ್ಡಿ ಹಾಕಿ ಎತ್ತುದು. ಅವತ್ತಾಗುದಿಲ್ಲ. ಕಡ್ಡಿ ಹಾಕಿದಾಗ ಕಡ್ಡಿ ಕೆಳಗಿರುವ ಎಮ್ಮೆ ಸಗಣಿವರೆಗೂ ಹೋಗುದು ಹೌದು, ಆದ್ರೆ ಮೇಲೆ ಎತ್ತುವಾಗ ಮೇಲಿದ್ದ ತುಪ್ಪ ಅದನ್ನು ಒರೆಸ್ಕೊಂಡು ಬರ್ತದೆ ಕಡ್ಡಿಗೆ ಬಡದ ಸಗಣಿಯನ್ನು. ಅದು ಭಟ್ರ ತಲೆಗೆ ಹೋಗ್ಲಿಕ್ಕಿಲ್ಲ ಅದು. ಹಾಗೆ ವ್ಯಾಪಾರ ಮಾಡಿ ಒಂದೇ ದಿವಸ ಕಾಲ ಊರು ಬಿಟ್ಟು ಈ ನೇರ ತಾಮಲಿಂದಾಪುರಕ್ಕೆ ಬಂದು ಸಣ್ಣ ವ್ಯಾಪಾರ ಪ್ರಾರಂಭ ಮಾಡಿ ಈಗ ಈ ಒಣಿಜರಕೇರಿಯಲ್ಲಿ ನಂದೀಶ್ರೇಷ್ಠರ ವ್ಯಾಪಾರ ಅಂದ್ರೆ ಏನಂತೀರಿ? ನಮ್ಮ ಅಂಗಡಿಯಲ್ಲಿ ಇಲ್ಲಿ ಹೋದ ಸಾಮಾನಿಲ್ಲ ನೋಡಿ, ಸೂಜಿಯಿಂದ ಹಿಡಿದು ವಜ್ರದವರೆಗೆ ಎಲ್ಲ ಉಂಟು. ಮತ್ತುಂಟಲ್ಲ ಇದ್ದಕ್ಕಿದ್ದಾಗೆ ವ್ಯಾಪಾರ ಕಡಿಮೆ ಆದದ್ದು. ಏನು ಮಾಡಿದ್ರು ನೆಗೆದು ಬೀಳ್ತೇನೆ ಅಂತ ಹೆದರಿಕೆ ಆಗಿ ಅಂಗಡಿ ಬಾಗಿಲು ಹಾಕಬೇಕು ಅಂತ ಮಾಡಿದೆ. ಅಷ್ಟೊತ್ತಿ ಹೀಗೆ ನೋಡ್ತೇನೆ, ನಮ್ಮನೆ ಮುಂದಿರುವ ಅರಳಿ ಕಟ್ಟೆಯಲ್ಲಿ
ಒಬ್ಬ ಪುಣ್ಯಾತ್ಮ ಬಂದು ಬಿದ್ದುಕೊಂಡ. ಯಾವ ಕ್ಷಣಕ್ಕೆ ಅವ ಬಂದನೋ ಏನೋ ನೋಡಿ. ಇದ್ದಕ್ಕಿದ್ದಾಗೆ ವ್ಯಾಪಾರ ಹೆಚ್ಚಾಯ್ತು ಅಂದ್ರೆ ಹೇಗೆ ಅಂತೀರಿ? ಈಗ ಸಾಮಗ್ರಿಗಳನ್ನು ಕೊಡ್ಲಿಕ್ಕೆ 4 ಜನರನ್ನು ಕೆಲಸಕ್ಕೆ ಇಟ್ಕೊಂಡಿದ್ದೇನೆ. 4 ಜನ? ಹೌದೌದು. ಶೆಟ್ರೆ, ವಾ, ಎಲ್ರಿಗೂ ಸಂಬಳ ಸರಿ ಕೊಡ್ತೀರಲ್ಲ? ಸಂಬಳ ಕೊಟ್ರೆ ನಾನು ಅದರಲ್ಲೇ ದಿವಾಳಿ ಆಗುದಿಲ್ವಾ? ಅಂದ್ರೆ ಅವ್ರಿಗೆ ಹೇಳಿದ್ದೇನೆ, ನೋಡ್ರಪ್ಪ ಈಗ ನಿಮ್ಗೆ ಸಂಬಳ ಕೊಡ್ಲಿಕ್ಕೆ ಹೋದ್ರೆ ನಿಮ್ಗೆ ನಷ್ಟ ಆಗ್ತದೆ. ಯಾಕೆಂದ್ರೆ ಸರಿ ಕೆಲಸದಲ್ಲಿ ನೀವು ಪಳಗಲಿಲ್ಲ. ನೀವು ಸರಿ ನಿಮ್ಗೆ ಕೆಲಸದ ಅಭ್ಯಾಸ ಆಗ್ಲಿ ಪಳಗ್ಲಿ, ಆಮೇಲೆ ನಿಮ್ಗೆ ಯೋಗ್ಯ ಸಂಬಳ ಹಾಕಿ ಕೊಡ್ತೇನೆ ಅಂತ ಹೇಳಿದ್ದೇನೆ. ಪಾಪಿ ಮಕ್ಕಳು ಹೌದು ಹೇಳ್ಕೊಂಡಲ್ಲೇ ನಮ್ಮ ಅಂಗಡಿಲಿ ಇದ್ದಾರೆ. ಇನ್ನೊಂದು 4 ತಿಂಗಳ ನೋಡುದು. ಕೊನೆಗೇನಾದ್ರೂ ಒಂದು ಅಪವಾದ ಹೊರಿಸಿ ಜಾಡಿಸಿ ಒದ್ದು ಓಡಿಸುದು ಇಲ್ಲಿಂದ. ಆಗೇನಾಗ್ತದೆ? 4 ಜನ ಹೋದ್ರ ಮತ್ತೆ ಬೇಕಲ್ಲ, ಮತ್ 4 ಜನರು ಹೊಸಬ್ರು ತಕೊಂಡ್ರು ಸೈ. ಕೆಲಸ ಇಲ್ಲದೆ ಸತ್ತವ್ರು ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ. ಅಂತವ್ರನ್ನೆಲ್ಲ ಹೀಗೆ 4 ಜನ ತಿಂಗಳ 2 ತಿಂಗಳಕ್ಕೆ ಬದಲು ಮಾಡ್ತಾ ಇದ್ರೆ ವರ್ಷಿಡೀ ನಮ್ ಧರ್ಮಕ್ಕೆ ಜನ ಆಗ್ಲಿಲ್ವಾ? ಅದೆಲ್ಲ ಬುದ್ಧಿವಂತಿಕೆ. ಅಲ್ಲಿ ಈಗ ವಿಚಾರ ಮಾಡಿದ್ದೆ ಹೀಗೆ. ಅವ ಅರಳಿ ಕಟ್ಟೆಯಲ್ಲಿ ಇದ್ರೆ ಅಷ್ಟು ವ್ಯಾಪಾರ, ಎಲ್ಲಾದ್ರೂ ನಮ್ಮ ಮನೆ ಜಗಳಿಗೆ ಬಂದ್ರೆ ಎಷ್ಟು ವ್ಯಾಪಾರ ಆಗ್ಲಿಕ್ಕಿಲ್ಲ. ನೋಡುವ ನಮಗೆ ಈ ವ್ಯವಹಾರದಲ್ಲಿ ಏನಾದ್ರೂ ಲಾಭ ಆಗ್ತದ ನೋಡುವ ಅಂತ ಅವನು ಮಾತಾಡ್ಲಿಕ್ಕೆ ಹೋಗ್ಬರ್ತೇನೆ. ಏನ ಏನು ನೀವು ಮಲಗುವ ಸ್ಥಳವೋ ಇದು? ಎಂತ ಮಾತಾಡ್ತೀನಿ ನೀನು? ನಾವು ಮಲ್ಕೊಳ್ಳುವುದಿಲ್ಲ ನೋಡು. ನಮಗೆ ಮನೆ ಮೇಲೆ ಮನೆ ಉಂಟು, ಮನೆ ಮತ್ತು ಮಹಡಿ ಉಂಟು, ಮಾಡಿ ಒಳಗೆ ಕೋಣೆ ಉಂಟು, ಕೋಣೆಯಲ್ಲಿ ಮಂಚ ಉಂಟು, ಮಂಚದ ಮೇಲೆ ಕರಿ ಕಂಬಳಿ ಉಂಟು, ದಪ್ಪನ ಹಾಸಿಗೆ ಉಂಟು. ಆದ್ರೆ ನಾವು ನೆಲಕ್ಕೆ ಮಲಗುವುದು. ಓಹೋ, ಯಾಕೆಂದ್ರೆ ಮತ್ತೆ ಹಾಸಿಗೆ ಹಾಳಾಗೋ ಹೊರದು ಹೋಗುದಿಲ್ವ? ತುಪ್ಪದ ವ್ಯಾಪಾರ ಉಂಟು, ಅದು ಇದ್ರೆ ಅಲ್ಲಿ ಉಂಟು, ಈಗಿಲ್ಲ. ಅದಿರಲಿ, ನಿನ್ನನ್ನು ಎಬ್ಸದ್ ಯಾಕೆ ಅಂತ ಗೊತ್ತಾಯ್ತಾ? ಒಂದು ಮಾತಾಡ್ಬೇಕು ನಿನ್ನ ಹತ್ರ ಅಂತ ಬಂದದ್ದು ನಾನು. ಏನು ಹೆದರುದು ಯಾಕೆ ನೀನು? ಏನು ಯುದ್ಧಕ್ಕೆ ಬಾ ಅಂದದ್ದ ನಾನು ನಿನ್ನಲ್ಲಿ? ಅದು ಅವ್ರು ಬಾಯಿ ಹಾಕದೆ ಆ ರೀತಿ ಆದದ್ದು. ಶೆಟ್ರೆ ಏನ್ ಹೇಳಿದ್ರೆ? ನಮ್ಗೆ ಬೇರೆ ಕೆಲಸ ಇಲ್ಲ, ಎಳೆತೆ ಕುತ್ಕೊಳ್ತೇನೆ. ಅದೆಲ್ಲ ಸುಮ್ಮನೆ ನೀವು ನೋಡಿ ಬಾಯಿ ಹಾಕಿ ನೀವು. ಯಾರಯ್ಯ ನೀವು ಯಾರಯ್ಯ, ಯಾರಯ್ಯ ನೀನು ಯಾರಯ್ಯ, ನೀನು ಯಾರಯ್ಯ, ಯಾರಯ್ಯ ನೀ ಅಸಾಮಾನ್ಯ ಪುರುಷನು, ಸಾರಿದೆ ಎಲ್ಲಿಂದ ಏಕೆ ಬಂದವನು, ಸಾರಿದೆ ಎಲ್ಲಿಂದ ಏಕೆ ಬಂದವನು. ತೋರುವಿ ಮರದಡಿ ಮಲಗಿಯುವುದೇನು, 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 ಮಲಗಿಯುವುದೇನು. ತೋರುವಿ ಮರದಡಿ ಮಲಗಿಯುವುದೇನು, 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 ಮಲಗಿಯುವುದೇನು. ಶೆಟ್ರೆ ಮತ್ತೆಂತದ್ದು ನಮ್ಮನ್ನು ಮಲ್ಸ್ಲಿಕ್ಕೆ ನೋಡುದ ನೀವು? ಬರೀ ಅದೇ ಹೇಳುದು, ಮಲ್ಗುದು ಮಲ್ಗುದು ಅಂತ. ಮೋರೆಯು ಮೋರೆಯು ಕಳೆಗುಂದಿಯುವುದು, ಮೋರೆಯು ಕಳೆಗುಂದಿಯುವುದು ಕುಂದೇನು. ಮರದಡಿ ಮಲಗಿಯುವುದೇನು, ಮಲಗಿಯುವುದೇನು, ಮಲಗಿಯುವುದು. ಹೇಳುವಲ್ಲ ನಾನು. ಮೋರೆಯು ಕಳೆಗುಂದಿಯುವುದು ಕುಂದೇನು. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಅದೆಲ್ಲ ನಮಗೆ ಹೇಳ್ಬೇಕಾದಿಲ್ಲ, ಸಾಕಷ್ಟು ಜ್ಞಾನ ಉಂಟು. ನಿನ್ ನೋಡಿ ಆಶ್ಚರ್ಯ ಆಯ್ತು. ಯಾಕೆ? 3-4 ದಿವಸದಿಂದೆಲ್ಲ ನೋಡ್ತಾ ಇದ್ದೇನೆ, ನೀ ಬಿದ್ದುಕೊಂಡಿದ್ದಿ. ನೀನು ಯಾಕೆ ಹಾಗೆ? ಅಂದ್ರೆ ನೀನು ಬಿದ್ದುಕೊಂಡದ್ದಲ್ವಾ? ಓಹೋ, ನಾವೆಲ್ಲ ಮಲ್ಕೊಂಡ್ರೆ ಬಿದ್ದುಕೊಂಡ ಹಾಗೆ ಅಲ್ಲ. ಹಾಗೆ ಹೇಳಿದ್ರು ತಪ್ಪಲ್ಲ ಅದು. ಯಾಕೆ? ಪ್ರಪಂಚ ಧರ್ಮವೇ ಹಾಗೆ. ಒಬ್ಬ ಬಡವ ದಾರಿಯಲ್ಲಿ ಹೋಗುವಾಗ ತಲೆ ತಿರುಗಿ ಬೀಳ್ಲಿ, ನೋಡೋರು ಏನ್ ಹೇಳ್ತಾರೆ ಗೊತ್ತಾ? ಅವ ಪಾಪಿ ಮಗ ಸರಿ ಮೂಗಿನ ಮಟ್ಟ ಕುಡ್ಕೊಂಡಿದ್ದ ಕಾಣ್ತದೆ, ಹೆಚ್ಚಾಯ್ತು ಬಿದ್ದ ಅಂತ ಹೇಳ್ತಾರೆ. ಅದೇ ಶ್ರೀಮಂತನಬ್ಬ ಮೂಗಿನ ಮಟ್ಟ ಕುಡ್ಕೊಂಡು ಹೋಗೇ ಬೀಳ್ಲಿ, ನೋಡೋರು ಹೇಳುವುದೇನು ಗೊತ್ತಾ? ಅಯ್ಯೋ ಅವ್ರಂತ ಜನ ಅಲ್ಲ,
ಹಾಗೆಲ್ಲ ಬೀಳ್ಲಿಕ್ಕಿಲ್ಲ, ಏನೋ ತಲೆ ತಿರುಗಿರ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಅಂತಸ್ತಿನ ಅಂತರ್ಯ. ಹೌದು, ನಾನು ಹೇಳಿದ್ದ ಆ ಲೆಕ್ಕದಲ್ಲ. ವ್ಯವಸ್ಥಿತವಾಗಿ ಮಲ್ಕೊಂಡಿದ್ದಕ್ಕೆ ಮಲ್ಕೊಂಡದ್ದು ಅಂತ ಹೇಳುದು. ನಿನ್ನದ್ದದಿಲ್ಲ, ಒಂದ್ ರೀತಿ ಮುರುಟ್ಕೊಂಡು ಬಿದ್ದುಕೊಂಡದ್ ನೋಡೆ ಹಾಗೆ ಹೇಳಿದ್ದು ನಾನು. ವ್ಯವಸ್ಥೆ ಇಲ್ಲ. ನೀನ್ ಯಾರು, ಎಲ್ಲಿಂದ ಬಂದವ, ಹೆಸರೇನು, ಊರ್ ಯಾವ್ದು ಎಲ್ಲ ಹೇಳ್ತೀಯ? ನೀವು ಯಾರು ಹೇಳ್ತೀರಾ? ನನ್ನ ಪರಿಚಯ ಇಲ್ಲ. ಶೆಟ್ರ ನಿಮ್ದು ಬಿತ್ತಲ್ಲಿ ಯಾವ್ದು? ನಮ್ದು ಬಿದ್ದರೆ ನೀವು ಇದ್ದಲ್ಲ ಪುರ್ಸೊತ್ತಿದ್ದವರು. ಏನ್ ಶೆಟ್ರೆ? ನಾನೆಂತ ಮಾಡ್ತಾ ಇರುವುದು? ಬಾಯ್ ಹಾಕಿ ನೀವು. ಈ ತಾಮ್ರಲಿಂದದು ಯಜಮಾವಣಿಗನು ಶೆಟ್ರೆ ನಿಮ್ಮ ಕರ್ಮ ಟೊಪ್ಪಿ ಬೋಳ್ಮಂಡೆ ಟೊಪ್ಪಿ ಟೊಪ್ಪಿ. ಇನ್ನು ಶುರು ಮಾಡಿ ತತ್ತಾದಿ ತತ್ತಾದಿ ತತ್ತಾದಿ. ಈ ತಾಮ್ರಲಿಂದದು ಎಸೆದವಣಿಗನು ಬಿಸಾಡಿದ. ಅವ್ರು ಬ್ಯಾಂಡ್ ಹೇಳುದು. ಜಾತಿ ವೈಶ್ಯನು ನಂದಿ ಶೆಟ್ಟಿ ಎಂಬುವನು. ಜಾತಿ ವೈಶ್ಯನು ನಂದಿ, ಜಾತಿ ವೈಶ್ಯನು ನಂದೇ. ನಂದ್ರ ಮತ್ತೆಂತದ್ದು? ನೀವೇ ಹೇಳಿದ್ರು. ವೈಶ್ಯ ಜಾತಿಯು ಜಾತಿ ವೈಶ್ಯನು ನಂದಿ ಶೆಟ್ಟಿ ಎಂಬುವನು ನಂದಿ ಶೆಟ್ಟಿ ಎಂಬುವನು ನಂದಿ ಶೆಟ್ಟಿ ಎಂಬುವನು. ವೈಶ್ಯನು ನಂದಿ ಶೆಟ್ಟಿ ಎಂಬುವನು. ಏನು ತಡಿ ಆದರ್ಸ್ಕಂತೆ. ಅಯ್ಯಬ್ಬ, ಅಷ್ಟು ಹುಮ್ಮಸ್ ಯಾಕೆ? ನನಗೆ ನನ್ನ ವಿಷಯ ಹೇಳ್ಕೊಳ್ಲಿಕ್ಕೆ ಬಹಳ ಹೆಮ್ಮೆ. ಓಹೋ, ನೀವ್ಯಾರು? ಜಾತಿ ಶ್ರೇಷ್ಠಿ ನಾನು. ಯಾಕೆ ಹಾಗೆ? ಅದು ಜಾತಿ ಶ್ರೇಷ್ಠಿ ಬೇರೆ, ಶ್ರೇಷ್ಠಿ ಜಾತಿ ಬೇರೆ. ಅಂದ್ರೆ ಅದು ಹಾಗುಂಟದು. ಶ್ರೇಷ್ಠಿಯಾಗಿ ಹುಟ್ಟಿದವ ಶ್ರೇಷ್ಠಿ ಮಾಡಬೇಕಾದಂತ ಕೆಲಸವನ್ನೇ ಮಾಡಿಕೊಂಡು ಇದ್ರೆ ಅವ ಜಾತಿ ಶ್ರೇಷ್ಠಿ. ಆ ಜಾತಿಲಿ ಹುಟ್ಟಿ ಯಾವುದೋ ಕೆಲಸ ಮಾಡ್ಕೊಂಡಿದ್ರೆ ಶ್ರೇಷ್ಠಿ ಜಾತಿ. ಜಾತಿ ಭಟ್ರು ಬೇರೆ, ಭಟ್ರ ಜಾತಿ ಬೇರೆ. ಬ್ರಾಹ್ಮಣನಾಗ ಹುಟ್ಟಿದವ ಬ್ರಾಹ್ಮಣ ಮಾಡಬೇಕಾದಂತ ಕರ್ಮಾಂಗ ಮಾಡ್ಕೊಂಡಿದ್ರೆ ಅವ ಜಾತಿ ಬ್ರಾಹ್ಮಣ. ಬ್ರಾಹ್ಮಣನಾಗ ಹುಟ್ಟಿ ಎಲ್ಲೆಲ್ಲ ಹೋಗ್ಕೊಂಡು ರಾತ್ರಿ ಡಿ ಹೋ ಅಂದ್ರೆ ಬ್ರಾಹ್ಮಣರ ಜಾತಿ. ಮಾತಿಗೆ ಹೇಳ್ದ ಉದಾಹರಣೆ ಕೊಡುವ. ಮತ್ತುಂಟಲ್ಲ, ಈ ನಿನ್ಗೆ ಸುಲಭದಲ್ಲಿ ಅರ್ಥ ಆಗಬೇಕು ಅಂತ ಖಾರವಾಗಿ ಹೇಳ್ತೇನೆ. ಜಾತಿ ನಾಯಿ ಬೇರೆ, ನಾಯಿ ಜಾತಿ ಬೇರೆ. ನೀವು ಒಂದು ಜಾತಿ ನಾಯಿ ಇದ್ದ ಹಾಗೆ. ಹೂನೆ ಶೆಟ್ರೆ, ಹೂನೆ. ಉದಾಹರಣೆ ಅಷ್ಟೇ. ಹಾಗೆ ಹೇಳಿದ್ರೆ ತಪ್ಪಲ್ಲ. ಮತ್ತೆ ಇಲ್ಲಿ ಕಾಣುವ ಕೇರಿ ಉಂಟಲ್ಲ, ಹೌದು, ಇದು ವಣಿಜರ ಕೇರಿ. ಅಲ್ಲಿ ಎತ್ತರದ ಮನೆ ಉಂಟಲ್ಲ, ನಮ್ಮದೇ. ನಂದಿ ಶ್ರೇಷ್ಠಿ ಅಂದ್ರೆ ನಾನೇ. ನೀವ್ ಯಾಕೆ ಅಂಗಡಿ ಬಿಟ್ರಿ? ಅಂಗಡಿ ಬಿಟ್ರಿ ಅಂದ್ರೆ ನಿನ್ ಪರಿಸ್ಥಿತಿ ನೋಡಿ. ಅಯ್ಯ ಕೊಡುವ, ಯಾಕೆ ಸುಮ್ನೆ ಉಪದ್ರ ಕೊಡ್ತೀರಿ? ಅದು ಆಗಿಂದ ನಮ್ಗೆ ಉಪದ್ರ ಇದ್ದದ್ದೇ. ಅದು ಯಾವುದೋ ನಮ್ಮ ಕುಟುಂಬದ ಹಿರಿಯ ಯಾವುದೋ ಒಂದು ತಲೆ ಮಧ್ಯದಲ್ಲೇ ಹೋದದ್ದು. ಅದು ಆ ಆತ್ಮ ಆಗಾಗ ಬಂದಂಗೆ ಉಪದ್ರ ಕೊಡುದು. ಹೌದು, ಬಿಟ್ಟರೆ ಬೇರೆ ಎಂತದ್ದು ಅಲ್ಲ. ಶುದ್ಧ ಇಲ್ಲದೆ ಏನೋ ಹೆಚ್ಚು ಕಡಿಮೆ ಆಗಿ ಹೋದದ್ದು. ಹಾಗಾಗಿ ಸಗಣಿ ನೆನಪು ಮಾಡುದು. ಕೊಡುವ, ಎಮ್ಮೆ ಸಗಣಿ ಕೊಡ್ತೇನೆ, ಮಾಡ್ತೇನೆ ನಿನ್ಗೆ. ನಾ ಕರುಣಿಪೆ ಏನನ್ನು ಕೊಟ್ಟೇನು, ಹೆಚ್ಚೇನು ನಿನ್ಗೆ ಆಶ್ರಯ ಅಲ್ವಾ, ಅದು ಆದೀತು. ಮನೆ ಅಳಿನ್ ನೋಡ್ಕೊಳ್ತೇನೆ ನಿನ್ನ. ಹಾಗಾದ್ರೆ ನಾನು ಹೇಳ್ತೇನೆ. ಹೌದಾ? ಹೇಳ. ಹಾಗಿದ್ರೆ ಎನ್ನ ಗ್ರಹಗತಿ ಕ್ರೂರ ನಿರ್ಭಾಗ್ಯನ ವಿಭಾಗದ ಬೆಸರ ಬೇಡುವೆ ಎನಗೆ ಒದಗಿ ಸಹಾರ ಹೇ ಭಾಗ್ಯವಂತನೆ ಮಾಡುಪಕಾರ. ಉಜ್ಜಯಿನಿ ಕೇಳಿದ್ದೀರಾ? ಯಾರಿಗೂ ಗೊತ್ತಿಲ್ಲ. ನಾನು ಉಜ್ಜಯಿನಿ ದೊರೆಯಾದಂತ ರಾಜ ವಿಕ್ರಮಾದಿತ್ಯ. ನೀನು ವಿಕ್ರಮಾದಿತ್ಯನ ಒಂದೇ ಪೆಟ್ಟಿ ನಮ್ಮ ಗಡಿ ದಾಟಿ ಹೋಗ್ಬೇಕು ಬಿಟ್ಟಿದೆ.
ಏನು ವಿಕ್ರಮಾದಿತ್ಯನ ವಿಷಯ ನಮಗೆ ಹೇಳುದಾ? ಅವನ ಮೇಲೆ ಗೌರವ ಇರ್ಲಿಕ್ಕಾಗ ಊರು ಬಿಟ್ಟವ ನಾನು. ಎಮ್ಮೆ ಸಗಣಿ ತುಪ್ಪ. ಅಯ್ಯೋ, ಅಂದ್ರೆ ನಮ್ಮದೇ ಆದಂತ ವ್ಯವಹಾರದಲ್ಲಿ ಹೊರಗೆ ಬಿದ್ದವ ಆದ್ರೂ ಅಷ್ಟು ಗೌರವ ಉಂಟು. ಅದೇ ನೀವು ಸುಮ್ಮನಿರಿ. ಅಲ್ಲ, ಅವನ ಆಳ್ವಿಕೆ ಅಂದ್ರೆ ಏನು ಅಂತ ನನಗೆ ಗೊತ್ತು. ಆ ಪುಣ್ಯಾತ್ಮನ ಯೋಗ್ಯತೆ ಏನು, ಅವನ ಹೆಸರು ಹೇಳಲಿಕ್ಕೆ ಯೋಗ್ಯತೆ ಇಲ್ಲದೆ ಹೋದ ಹಣೆ ಬರಗೆಟ್ಟವ, ನಮ್ಮ ಮನೆ ಬಾಗಿಲಲ್ಲಿ ಬಿದ್ದುಕೊಂಡವ. ನಿನ್ನ ಪರಿಸ್ಥಿತಿ ಏನು? ನಿಜವಾಗಿ ಹೌದಾ? ಆ ಮಹಾತ್ಮನ ಮೇಲೆ ಗೌರವ ಉಂಟಲ್ಲ. ನೀನು ಏನಾದ್ರೂ ಮಾತಾಡಬೇಡ. ನೀವು ಮಧ್ಯೆ ಬಾಯಿ ಹಾಕಿ ಹಾಳಾಯ್ತು. ಹೌದು, ಅಂದ್ರೆ ಆ ದೊರೆಯಾಗಿರುವಂತಹ ರಾಜ ವಿಕ್ರಮಾದಿತ್ಯನಲ್ಲಿ ನಾನೊಬ್ಬ ಆಶ್ರಿತನಾಗಿ ಕ್ಷತ್ರಿಯ ಕುಲದವನು. ಹೋ ಹಾಗೆ. ನಾ ಎಷ್ಟು ಕಂಗಾಲಾಗ್ಬಿಟ್ಟೆ ಗೊತ್ತಾ? ಪುಣ್ಯಾತ್ಮ ಇಲ್ಲಿಗೂ ಬಂದ ನಮ್ಮ ಮನೆಗೂ ಅಂತ. ವಿಕ್ರಮಾದಿತ್ಯಗೂ ಈ ಪರಿಸ್ಥಿತಿ ಬಂತೆ. ತಿಳ್ಕೊಂಡದ್ದು ಏನು, ನನ್ನ ಸರ್ವಸ್ವ ಬಿಟ್ಟು ಕೊಟ್ಟೇನು ಅಲ್ಲವೇ? ಆದ್ರೂ ಒಂದು ಏನು, ಆ ಪ್ರಸಂಗ ಬರದೇ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದು. ಒಳ್ಳೆಯದು. ನನ್ನ ಹೆಸರು ವಿಭಾಕರ ಅಂತ. ಮತ್ತೆ ನಾನು ಒಬ್ಬ ಸತ್ಯವಂತನಾಗಿ ಧರ್ಮಶಮುಂಡನಾಗಿದ್ದೆ. ನೀನು ಯಾವ ಶೌಟ್ ಆಗಿದ್ದದ್ದು? ಧರ್ಮಶಮುಂಡ. ನೀ ಕೆಲವು ಮಾತಾಡೋದು ನಮ್ಗೆ ಗೊತ್ತಾಗುದಿಲ್ಲ, ಅಂತದ್ದೇ ಮಾತಾಡೋದು. ಏನೇ ಇರಲಿ, ಏನ್ ಕೆಲಸ ಮಾಡ್ಕೊಂಡಿದ್ಯಪ್ಪ ಅಲ್ಲಿ? ನಾನೊಬ್ಬ ಕ್ಷತ್ರಿಯನಾಗಿ 10 ಜನರನ್ನು ಪರಿಪಾಲಿಸುತ್ತಿದ್ದೆ. ನೀನು? ಹೌದು. ಇದ್ದಕ್ಕಿದ್ದ ಹಾಗೆ ನಾನು ನನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು, ಸೌಭಾಗ್ಯವನ್ನು ಬಿಟ್ಟು, ಸಂಸಾರವನ್ನು ಬಿಟ್ಟು, ದೇಶ ಬಿಟ್ಟು ಬರುವಂತಹ ಪರಿಸ್ಥಿತಿ ಉಂಟಾಯಿತು. ಅದೇನು ಇದ್ದಕ್ಕಿದ್ದಾಗೆ ಹಾಗಾಯ್ತು? ಯಾಕೆ? ಸತ್ಯಸಂಧನೂ ಧರ್ಮನಿಷ್ಠನೂ ಆಗಿರುವಂತಹ ನನಗೆ ಕಷ್ಟ ಯಾಕೆ ಬಂತು ಅಂತ ನಿಮ್ಮಂತ ಹಿರಿಯರಲ್ಲಿ ಕೇಳಿದೆ. ವಿಚಾರ ಮಾಡಿದ್ಯಾ? ಹೌದು. ಏನಂತೆ? ನಿಮಗೆ ಗ್ರಹಚಾರ ಕಾಡಿದೆ ಅಂತ ಅದಾಗ್ತದೆ. ಇದು ಯಾವ ಗ್ರಹ ಅಂತ ಇಲ್ವಾ? ಹೇಳಿದ್ರು. ಶುಕ್ರವಾರದ ನಂತರದವನು. ಏನೋ ಕಷ್ಟದಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೆ. ಮೊದಲು ಯಾರು ಶುಕ್ರವಾರ ನಂತರದವನಂತೆ. ಸುಮ್ಮನೆ ಸಾಯ್ಬಿಡಿ, ಸುಮ್ಮನೆ ನಿಮ್ಗೆ ಮತ್ತೇನ್ ಮಾಡೋದಿಲ್ಲ. ಅದೊಂದು ವಿಷಯ ಹೌದು. ಶುಕ್ರವಾರದ ನಂತರದವ್ ನಮಗೇನು ಕಾಡ್ಲಿಕ್ಕಿಲ್ಲ. ಯಾಕೆಂದ್ರೆ ಅವನ ಅಣ್ಣನ ಉಪದ್ರ ನಮ್ಗೆ ಜೋರು ಉಂಟಲ್ಲ. ಯಾರು ನೀವೇ, ಮತ್ತೆ ಯಾರು? ನಿಮ್ಮ ಉಪದ್ರಕ್ಕಿಂತ ಒಂದು ಹೆಚ್ಚ. ನಾನು ಎಮ್ಮೆ ಸಗಣಿ ಹೇಳ್ದೆ. ನೀವು ಮಾತಾಡಬೇಡಿ ನೀವು. ಅಲ್ಲ ಪುಣ್ಯಾತ್ಮ, ನಾನೇನೋ ಕಷ್ಟದಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೆ. ಆ ಪುಣ್ಯಾತ್ಮ ಪೀಡಿಗೆ ಒಳಗಾದವ ನೀನು. ಒಂದು ಕಾಲು ಈಚೆ ಹಾಕಿದ್ರೆ ಬಂತೆ ನನಗೆ ರಾಜ. ಖಂಡಿತ ಇಲ್ಲ. ಅಂತವನ ಪೀಡೆಗೆ ಒಳಗಾದವನು ಊರು ಬಿಡಬೇಕು ಅಂತ ಉಂಟು. ಅದಕ್ಕೆ ಅಂತವ ಮನೆ ಬಾಗಿಲಿಗೆ ಬಂದಾಗ ಅವನನ್ನು ಆಧರಿಸಿದವನಿಗೆ ಅವನ ಸೌಭಾಗ್ಯ ವರ್ಧಿಸ್ತದೆ ಅಂತ ಉಂಟು ಶಾಸ್ತ್ರ. ಇದೊಂದು ವಿಷಯ ಹೌದಂತ. ಅವ ಬಂದ ಮೇಲೆ ವ್ಯಾಪಾರ ಹೆಚ್ಚಾದದ್ದಲ್ವಾ? ನೋಡುವ ಅಂತ ಹೇಳದೆ ಬಿಟ್ಟು ನನಗೆ ಅದ್ರ ಬಗ್ಗೆ ಗೊತ್ತಿಲ್ವಾ? ನಿರ್ಗತಿಕನಾಗಿದ್ದೇನೆ. ಅದಕ್ಕೇನಾಗಬೇಕು? ಕರುಣಿಪೆ ಅಂತ ಹೇಳಿದ್ರಲ್ಲ, ಮಾತು ಕೊಟ್ಟಿದ್ದೇನೆ. ಅದಕ್ಕೆ ಹೆದರಬೇಕಾದ ಅಗತ್ಯ ಇಲ್ಲ. ನೀನು ನಿರ್ಗತಿಕ ಅಂತಲ್ವಾ? ನಮ್ಮ ಮನೆಯಲ್ಲಿ ಆಶ್ರಯ ನಾನು ಕೊಡ್ತೇನೆ. ನಮ್ಮ 7ನೇ ಮಹಡಿ ಒಳಗೆ 7ನೇ ಕೋಣೆ ನಿನ್ಗೆ. ಆ ಸಂಖ್ಯೆ ಒತ್ತು ಕೊಟ್ಟು ಬಿಡ್ತೇನೆ ಇವತ್ತು ನಿನ್ಗೆ. ಬರ್ತೀಯಾ? ಶೆಟ್ರ ಕೈ ಏನು? ಕೈ 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 ನಂದೆ. ಬಾಯ್ ಹಾಕಿ ನೀವು. ಕೈ ನೋಡಿ ಅಲ್ಲಿ. ಅಯ್ಯೋ, ನಾನು ಸ್ವಲ್ಪ ಯಾವ್ದಕ್ಕೂ ಹೋಲಿಸುವಾಗ ದೊಡ್ಡದೇ ಇರಲಿ, ಮತ್ತೆ ಸಣ್ಣದಾಗಬಾರ್ದು ಅಂತ ಲೆಕ್ಕ ಹಾಕಿ. ಇದು ದೊಡ್ಡದೇ ಆಯ್ತು. ಅದು ಬಾರೆಂದು ಕರೆದೊಯ್ದ ರಾಜದಾನವನು ಬಾರೆಂದು ಕರೆದೊಯ್ದ ಗ್ರಹಜದಾನವನು ತೋರು ತಮಾಮೆಗೆ ನಿಜವ ಬೇಡಿದನು. ಬಾಳ ಮಾತಾಡ್ತಾಳೆ ಇವಳು. ನಮ್ಮ ಮನೆ ಹೆಂಡ್ರು ಸ್ವಾಮಿ. ಎಷ್ಟು ಜನ ಇದ್ದಾರೆ? ಒಬ್ಬಳೆ. ಮತ್ತೆ ಹೆಂಡ್ರು ಅಂದ್ರೆ ನಾವು ವರದಕ್ಷಿಣೆ ತಕೊಳ್ಳಿಲ್ಲ, ಚಿನ್ನ ತಕೊಂಡು ನಮ್ ಜೀವನ ನೀಡಿ ಹೆಂಡ್ರು ಅಂತ ಹೇಳುದೇ ನಾವು. ಅವರಿಗೆ ಬಹುವಚನ ಕೊಡು. ಏನ್ ಮಾಡಿ ಸಾಯ್ವಾ? ಆದ್ರೆ ಅದೆಲ್ಲ ಸ್ವಾಮಿ ಜೋರಾದಲ್ವಾ? ನನ್ನ ಜೋರಾಯ್ತು, ಬಳೆ ಮೇಲೆ ಸೇರ್ಸಾಯ್ತು, ಸೀರೆ ಸರ್ಗಮ್ ಸೊಂಟಕ್ಕೆ ಸಿಕ್ಕಿ ಆಯ್ತು. ಹೌದಪ್ಪ ಶೆಟ್ರ ಬಿತ್ತ? ಇಲ್ಲಪ್ಪ, ಇವತ್ತು ಬೀಳಲಿಲ್ಲ. ಸುಮ್ನೆ ಸುಳ್ಳು ಹೇಳುದಕ್ಕೆ. ಇವತ್ತು ಬೀಳಲಿಲ್ಲ, ಯಾವಾಗ್ಲೂ ಬೀಳ್ತಿತ್ತಲ್ಲ. ನಿಂತ್ರೆ ಮರ್ಯಾದೆ ಕಾಣುದಿಲ್ಲ ನಿಮಗೆ. ಏನು ಹೆಂಡತಿಗಲ್ಲಿ ಪೆಟ್ಟು ತಿಂತೀರಿ? ಯಾರು? ನೀವೇ ಹೇಳಿದ್ದಲ್ಲ. ಏನಾದ್ರೂ ಮಾತಾಡ್ಬೇಡಿ. ಮತ್ತೆ ಏನು ಹೆಂಡತಿಗಲ್ಲಿ ಪೆಟ್ಟು ತಿಂಬವ ಅಂತ ಆಯ್ತಾ? ಮತ್ತೆ ನಿಂತ್ರೆ ಬೀಳ್ತದೆ ಅಂದ್ರಲ್ಲ. ನಿಂತ್ರೆ ಬೀಳುದು ಯಾರಿಗೆ? ನಿಮಗೆ. ನಾನ್ ನಿಂತ್ರೆ ಅವಳು ನಂಗೆ ಹೊಡಿಯುದಲ್ಲ. ನಾನ್ ನಿಂತ್ರೆ ಕೊನೆ ಸಿಟ್ಟು ಬಂದು ನಾನೇ ಅವಳಿಗೆ ಹೊಡೆದು ಬಿಡ್ತೇನೆ ಅಂತ. ಹಾಗೆ ನಿಂತ್ರೆ ಬೀಳುದು ಅವಳಿಗೆ. ಆದ್ರೆ ನಾನು ಇಲ್ಲಿವರೆಗೆ ಹೊಡಿಲಿಲ್ಲ. ಯಾಕೆಂದ್ರೆ ಸುಮ್ಮನಿರಿ ನೀವು, ಬೇಡ ಅದು ಮಾತಾಡ್ಬೇಡಿ. ಹೊಡೆಯುದು ದೊಡ್ಡ ಕತೆ ಅಲ್ಲ. ನಮಗೊಂದೊಂದ್ಸಲ ಏರಿ ಹೋಗುದು, ತೆಗೆದು ಸಿಟ್ಟಿನ ಬರ್ದಲ್ಲಿ ಕಪಾಲ್ ಮೋಕ್ಷ ಮಾಡಿ ಬಿಡುವೆ ನಾನು. ಕೊಟ್ಟು ಎಲ್ಲಾದ್ರೂ ಬಿದ್ದವಳು ಸತ್ಯ ಹೋದ್ರೆ ರಗಲೇ ಇಲ್ಲ. ಹೆಚ್ಚು ಕಡಿಮೆ ಅದು ಉಳ್ಕೊಂಡ್ರೆ ಈ ವೈದ್ಯರಿಗೆ ಹಣ ಹಾಕುದು ಯಾರು?
ಆ ಭೂಲೋಕದ ಯಮರಾಯರು ಹೊಟ್ಟೆ ತುಂಬಿಸ್ಲಿಕ್ಕೆ ಆಗ್ತದ? ಅದ್ರ ರಗಳೆ ಬೇಡ ಅಂತ ನಾನು ನಿಲ್ಲುವುದೇ ಇಲ್ಲ. ಅವಳಿಗೆ ಸಿಟ್ಟು ಬಂದದ್ದು ಮತ್ತೆ ಯಾಕಲ್ಲ ಸ್ವಾಮಿ, ಎಲ್ಲಿ ಕಾಗೆ ಹೊಡೆದವ್ರಲ್ಲ ನೀವು, ಧರ್ಮ ಕೂಳಿಗೆ ಜನ ಕರ್ಕೊಂಡು ಬಂದ್ರಿ ಅಂತ ಜೋರಾದ್ಲು. ಇಲ್ಲ ಅಂತ ವಿಷಯ ಎಲ್ಲ ಹೇಳಿದ್ಮೇಲೆ ಅವಳು ಒಪ್ಪಿದ್ಲು. ಆಮೇಲೆ 7ನೇ ಮಹಡಿಲಿ ಅವ್ರು ತಗೊಂಡೋಗಿ ಬಿಟ್ಟು ಬಂದೆ. ಈ ಮುಂದಿನ ಕೆಲಸ ಆಗ್ಬೇಕಲ್ವಾ. ಇದು ಮತ್ತೇನಲ್ಲ ಸ್ವಾಮಿ, ನಮ್ದು ಮಗಳು ಒಬ್ಳಿದ್ಲು ನೋಡಿ. ಹೌದಾ? ಹೌದೌದು. ವರ್ಷ ಎಷ್ಟು? ವರ್ಷ ಎಷ್ಟು? 3 ಅಷ್ಟೇ. ನಾಚಿಕೆ ಕಾಣುದಿಲ್ಲ ನಿಮ್ಗೆ? ಏನು ತಲೆ ಕೂದಲು ಅರ್ಧ ಹಣ್ಣಾಗ್ಲಿಕ್ಕೆ ಬಂತು, ಮೀಸೆ ಹಣ್ಣಾಯ್ತು, ವರ್ಷ ಕೆಲವಾಯ್ತು, 3 ವರ್ಷದ ಮಗಳಿದ್ದಾಳೆ ಅಂತೀರಿ. ಮಗಳಿಗೂ ಮೀಸೆ ಕೂದ್ಲಿಗೂ ತಲೆ ಕೂದ್ಲಿಗೂ ಏನ್ ಸಂಬಂಧ? ನಿಮ್ಮ ಕರ್ಮ. ವರ್ಷ ಆಗ್ಲಿಲ್ವಾ ನಿಮ್ಗೆ? ನೀವು ಸುಮ್ಮನೆ ಇರ್ತೀರ ನೀವು? ವರ್ಷ ಆದ್ರೆ ಅದಕ್ಕೇನು ತಾಪತ್ರ ಇಲ್ಲ ಬಿಡಿ. ಆದ್ರೆ ನಾನು ಹೇಳಿದ್ದು ಬರೇ 3 ಅಲ್ಲ, ಹಿಂದೆ 13 ಉಂಟು. ಹೌದಾ? ಹಾ ಶೆಟ್ರೆ, ವಾ ಎಂತ ಕೆಮ್ಮಿದ್ರು ಬಟ್ರಿ ಕೊಡುದಿಲ್ಲ ನಾವು. ಅದಕ್ಕಲ್ಲಪ್ಪ ಮದುವೆ ಮಾಡಿದ್ರ ಮಾಡುವ ಆಲೋಚನೆ ಉಂಟು ನಮಗೆ. ಹೌದಾ? ಹೌದೌದು. ಸಂತೋಷ. ನಮ್ಮೂರ್ ಕಡೆ ಹುಡುಗನ್ ನೋಡುವ. ನಾನ್ ನಂಬುದೇ ಇಲ್ಲ. ನಿಮ್ಮೂರ್ ಕಡೆ ಅಲ್ಲ, ನಿಮ್ಮ ರಾಜ್ಯದ ಕಡೆಯವ್ರೆ ನಮಗ್ ಬೇಡ. ನಿಮ್ಮ ಉಪದ್ರ ಬೇಡ, ಸುಮ್ನೆ ರೀ. ಅಲ್ಲ ಆಲೋ. ಏನ್ ಆಲೋ ನೀರುಳ್ಳಿ? ಎಂತದ್ದು? ಲಕ್ಷಣ ಹೆಸರಿಲ್ಲ ನಿಮ್ಮ ಮಗಳಿಗೆ? ನನ್ನ ಮಗಳ ಹೆಸರು ಆಲೋಲಿಕ್ಕೆ ಅಂತ. ಹಾಗೆ ಪ್ರೀತಿಯಿಂದ ಆಲೋ ಆಲೋ ಅಂತ ಹೇಳುದು ನಾನು. ಆಲೋ ಓ ಆಲೋ. ಏನಪ್ಪ ಇದು? ಏನೇ ಎಳನೀರು ಕೊಯ್ಲಿಕ್ಕೆ ಆರಂಭ ಮಾಡಿದ್ರ ಹಾಗೆ? ಬೊಂಡ ತೆಗೆಯುವುದಾ? ಮತ್ತಿದೇನು ಅದು ಏನಂತ ಗೊತ್ತಾಗ್ಬೇಕಿದ್ರು ಆ ಪುಣ್ಯಾತ್ಮರು ಇದ್ರಲ್ಲ, ಹೌದು, ಅವ್ರ ಬಾಯಿ ಹಾಕ್ಬೇಕು. ಬಾಯಿ ಹಾಕಿ ಸ್ವಾಮಿ. ನೀ ಹೇಳಿದ್ಮೇಲೆ ಶುರು ಮಾಡುವ. ಮಾಡುವ. ಚಂದಿರಾನನೆ ಮಗಳೇ ಬಾ, ಚಂದಿರಾನನೆ ಮಗಳೇ ಬಾ, ಚಂದಿರಾನನೆ ಮಗಳೇ ಬಾ, ಬಾ 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 ಮಗಳೇ ಬಾ, ಕುಂದ ಕುಟ್ಮಲರದನೆ ಬಾರೆ, ಚಂದಿರನೇ ಮಗಳೇ ಬಾಬಾ, ಕುಂದಾಪುರ ಕುಟ್ಮಲರದನೆ ಬಾರೆ. ನೀವ್ ಹೇಳಿದ್ದಲ್ಲ, ಮತ್ತೆಂತದ್ದು? ಕುಂದ ಕುಟ್ಮಲರದನೆ ಬಾರೆ, ಕುಂದ ಕುಟ್ಮಲರದನೆ ಹುಣಸೆ ಬೀಜದ ರದನೆ ಮಗಳೇ ಬಾ, ಮಂದಗಾಮಿನಿ ಮಂದ 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 ನಂದಿ ಮಂದ ನಂದಿ ಮಂದ ನಂದಿ ಮಂದ ನಂದಿ. ನಾನು ಈ ಪ್ರಾಯದಲ್ಲಿ ಸುಕ್ಕಿದ್ದೇನೆ. ಮಂದಗಾಮಿನಿ 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 ಮಂದಗಾಮಿನಿ, ಇಂದು ನೀನೈ ತಂದೆಯೇ ಮಗಳೇ ಮಗಳೇ, ಚಂದಿರನ ಮಗಳೇ ಬಾಬಾ, ಕುಂದ ಕುಟ್ಮಲರದನೆ ಬಾರೆ ಮಂದಗಾಮಿನಿ, ಇಂದು ನೀನೈ ತಂದೆಯೇನೆ ಮಗಳೇ, ನೀ ಬರೀ ರಗಳೇ ಮಾಡಬೇಡಿ ನೀವು. ಯಾರು? ನಾನೇನು? ಮಂದಗಾಮಿನಿ ಇಂದು ನೀನೈ ತಂದೆಯೇನೆ, ತಂದಿರಾನನೆ ಮಗಳೇ ಬಾಬಾ, ಕುಂದ ಕುಟ್ಮಲರದನೆ ಬಾರೆ. ನೋಡೇ ಬಿಡ್ತೇನೆ, ನೋಡುವ. ಚಂದಿರಾನನೆ ಮಗಳೇ ಬಾಬಾ, ಮಗಳೇ ಹಪ್ಪುರಗಳೇ ನಿಲ್ಲಿಸಿ ಬಿಡ್ತೇನೆ. ಬಾರೆ ಕುಂದ
ಉಟ್ಮಲರದನೆ ದೀಗೃದಿನ್ನದ ಗೃದಿನ್ನ ಧಿತ್ತೋಂ ತಧಿನ್ನದ ಧೀಗೃದಿನ್ನ ತಾಗೃದಿನ ನಂದಿ ಧೀಗೃದಿನ್ನ ತಾಗೃದಿನ್ನ ಧಿತ್ತೋಂ ತಧಿನ್ನತ ಧೀತೋಂ ತದೋಂ ತಧೀತೋಂ ತಧಿನ್ನದಿ ತೋಂ 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 ದಿನ್ನದಿ ತೋಂ 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 ದಿನ್ನದಿ ತೋಂ ತೋಂ ತೈದ ತೋಂ 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 ದಿನ್ನದಿ ತೈದ ತೋಂ ತಾಂ ತೋಂ ತೈದ ತೋಂ ಧಿನ್ನತ ತೈದ ತೋಂ ಧಿನ್ನತ ತೈದ ತೋಂ ಧಿನ್ನತ 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 ನಂದಿ ಧಿನ್ನತ 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 ಧಿನ್ನತ